ಓಂ ಶಾಂತಿ. ಓಂ ಇವತ್ತಿನ ಶಾಂತಿ. ವಿಷಯ ಕರ್ಮ ಮತ್ತು ಪಾತ್ರ. ಕರ್ಮ ಅಂದ್ರೇನು, ಪಾತ್ರ ಅಂತಂದ್ರೇನು, ಅದರಲ್ಲಿರುವಂಥ ಸಾಮ್ಯತೆ ಮತ್ತು ಅದರಲ್ಲಿರುವಂಥ ಒಂದು ವ್ಯತ್ಯಾಸ ಮತ್ತು ಅದರಲ್ಲಿರುವಂಥ ಒಂದು ಅರ್ಥ. ಸರಿನಾ? ಓಕೆ, ಮೊದಲು ಚರ್ಚೆ ಮಾಡೋಣ ಕರ್ಮದ ಬಗ್ಗೆ. ಕರ್ಮ ಅಂತ ಯಾವುದಕ್ಕೆ ಹೇಳ್ತಾರೆ? ಕರ್ಮೇಂದ್ರಿಯಗಳನ್ನು ಬಳಸಿ ಮಾಡುವಂತಹ ಕರ್ಮಕ್ಕೆ ಕರ್ಮ ಅಂತಾರೆ ಅಲ್ವಾ? ಆತ್ಮ ಹೇಳುವಂತ ಮಾಲೀಕ ತನ್ನಲ್ಲಿ ಇರುವಂತ ಯಾವುದೇ ಕರ್ಮೇಂದ್ರಿಯ ಇರಬಹುದು, ಜೊತೆಯಾಗಿ ಅಥವಾ ಕೆಲವೊಂದು ಕರ್ಮೇಂದ್ರಿಯಗಳನ್ನ ಮಾತ್ರ. ಆತ್ಮನಲ್ಲಿರುವಂತ ತನು, ಮನ, ಧನ, ಜನ, ಯಾವುದೇ ಕರ್ಮೇಂದ್ರಿಯಗಳನ್ನ ಅದು ಉಪಯೋಗ ಮಾಡಿದ ತಕ್ಷಣದಲ್ಲಿ ಅದೇನಾಗ್ಬಿಡ್ತದೆ? ಕರ್ಮ ಆಗ್ಬಿಡ್ತದೆ. ಸರಿ, ಕರ್ಮ ಆದ ತಕ್ಷಣದಲ್ಲಿ ಆ ಕರ್ಮದ ಫಲ ಏನೇ ಬಂದ್ರೂ ಕೂಡ ಆ ಫಲಕ್ಕೆ ಜವಾಬ್ದಾರ ಯಾರಾಗಿರ್ತಾನೆ? ಆತ್ಮನೇ ಆಗಿರ್ತಾನೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಬೇಕೋ ಬೇಡೋ, ಕರ್ಮ ಮಾಡಿದ ಮೇಲೆ ಆ ಕರ್ಮದ ಫಲವನ್ನ ನೀನೇನ್ ಮಾಡ್ಬೇಕು? ಅನುಭವಿಸಬೇಕು. ಆದರೆ ಆತ್ಮ ಪರಮಧಾಮದಲ್ಲಿ ಇದ್ದಾಗ ಅದರ ಮನಬುದ್ಧಿ ಸಂಸ್ಕಾರ ಇದ್ದರೂ ಸಹ ಅಲ್ಲಿ ಕರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಅದು ಕರ್ಮ ಕ್ಷೇತ್ರ ಅಲ್ಲ. ಮತ್ತೆ ಕರ್ಮ ಮಾಡಲಿಕ್ಕೆ ಮುಖ್ಯವಾಗಿರುವಂತಹ ಪಂಚತತ್ವಗಳು ಮತ್ತು ಶರೀರ ಅದರ ಹತ್ರ ಇರೋದಿಲ್ಲ. ಹೌದಾ? ಆತ್ಮ ಕರ್ಮ ಮಾಡೋದು ಯಾವಾಗ? ಶರೀರವನ್ನ ಆಧಾರ ತೆಗೆದುಕೊಂಡಾಗ, ಸ್ಥೂಲವತನಕ್ಕೆ ಬಂದಾಗ ಮಾತ್ರ. ಅವಾಗ ಮಾತ್ರ ಏನ್ ಮಾಡ್ಬೋದು? ಆತ್ಮಕರ್ಮವನ್ನ ಮಾಡ್ಬೋದು. ಯಾವುದೇ ಕರ್ಮ ಇಲ್ಲಿ, ವಿಕರ್ಮ ವಿನಾಶ ಮಾಡೋದಿಲ್ಲಿ, ಸೇವೆ ಇಲ್ಲಿ, ಏನೇ ಇಲ್ಲಿ, ಏನು ಬೇಕು ಅಂತಂದು ಶರೀರ ಹೇಳುವಂಥದ್ದು ಅದಕ್ಕೆ ಬೇಕೇ ಬೇಕು. ಓಕೆ, ಸ್ಥೂಲ ಶರೀರ ಇಲ್ದಿದ್ರು ಕೂಡ ಸೂಕ್ಷ್ಮ ಶರೀರ ಅಂತೂ ಬೇಕೇ ಬೇಕು. ಓಕೆ, ಅಲ್ಲಿ ಮನಬುದ್ಧಿ ಸಂಸ್ಕಾರ ಸೂಕ್ಷ್ಮ ಕರ್ಮೇಂದ್ರಿಯ ಉಪಯೋಗ ಮಾಡಿದ್ರೂ ಕೂಡ ಅದನ್ನು ಕೂಡ ಏನಾಗ್ಬಿಡ್ತದೆ? ಕರ್ಮನೇ. ಅಲ್ಲಿ ನಾನು ಶರೀರವನ್ನು ಉಪಯೋಗ ಮಾಡಿಲ್ಲ, ನನ್ನ ಮನಸ್ಸಿನಿಂದ ಯಾರಿಗೋ ನಿಂದನೆ ಮಾಡ್ತಿದ್ದೇನೆ, ಸಿಟ್ಟು ಮಾಡ್ತಾ ಇದ್ದೇನೆ, ಹೊಗಳ್ತಾ ಇದ್ದೇನೆ, ಏನೋ ಮಾಡಿದೆ, ಅದನ್ನು ಕೂಡ ಏನಾಗ್ತದೆ? ಕರ್ಮ ಆಗ್ತದೆ. ಮತ್ತು ಕರ್ಮದ ಫಲಕ್ಕೆ ಆ ವ್ಯಕ್ತಿ ಜವಾಬ್ದಾರನಾಗಿರ್ತಾನೆ. ಸರಿ, ಹಾಗಿದ್ರೆ ಇದು ಟೋಟಲಿ ಆತ್ಮ ಶರೀರ ಪ್ರವೇಶ ಮಾಡಿದ ಮೇಲೆ 5,000 ವರ್ಷದಲ್ಲಿ ಸ್ಥೂಲ ಪ್ರಪಂಚದಲ್ಲಿ ಏನೇನು ಮಾಡ್ತಾರೋ ಅದೆಲ್ಲದೂ ಕೂಡ ಕರ್ಮದಲ್ಲಿ ಬರ್ತದೆ. ಕರ್ಮದ ಫಲದಲ್ಲಿ ಅದನ್ನು 3 ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ: ಅಕರ್ಮ, ವಿಕರ್ಮ, ಸುಕರ್ಮ. ಇವತ್ತು ಆ ವಿಷಯ ಅಲ್ಲ, ಅದನ್ನು ಬಿಟ್ಬಿಡೋಣ. ಕರ್ಮದ ಫಲದ ಬಗ್ಗೆ ಅಲ್ಲ, ಇಲ್ಲಿ ನಾವು ಮಾತಾಡ್ತಿರೋದು ಯಾವುದು? ಕರ್ಮ ಮತ್ತು ಪಾತ್ರ. ಈಗ ನಿಮ್ಗೊಂದು ಪ್ರಶ್ನೆ: ನಿಮ್ಮ ಜೀವನದಲ್ಲಿ ನೀವು ಕರ್ಮ ಮಾಡ್ತಾ ಇರ್ತೀರೋ ಮಾಡ್ತಾ ಇರಲ್ವೋ? ಮಾಡ್ತಾ. ಸರಿ, ಬಾಬನ ಮಗು ಆಗುವ ಮೊದಲು ಫಿಲ್ಮ್ ನೋಡ್ತಿದ್ರೋ ಇಲ್ವೋ? ಓಕೆ, ನಾಟಕ ನೋಡ್ತಾ ಇದ್ರೋ ಇಲ್ವೋ? ನೋಡ್ತಾ ಇದ್ವು. ಸರಿ, ಸೀರಿಯಲ್ ನೋಡ್ತಾ ಇದ್ರೋ ಇಲ್ವೋ? ನೋಡ್ತಾ ಇದ್ರಿ. ಹೆಂಗೆ ನೋಡ್ತಾ ಇದ್ರಿ? ಹೆಂಗೆ ನೋಡ್ತಿದ್ವಿ? ಕಣ್ಣಲ್ಲಿ ನೋಡ್ತಾ ಇದ್ವಿ. ಮತ್ತೆ ಹೆಂಗ್ ನೋಡ್ತಿದ್ವಿ? ನಾಟಕ ಅಂತಾನೆ ನೋಡ್ತಿದ್ವಿ. ಹೌದಾ? ನಾಟಕ ಅಂತ ತರ ನೋಡ್ತಿದ್ರಿ? ಫಿಲ್ಮ್ ಅಂತ ತರ ನೋಡ್ತಾ ಇದ್ರಿ? ಸರಿ, ಆ ಫಿಲ್ಮ್ ಅಲ್ಲಿ ಯಾರೊಬ್ರು ಗೊಳೋ ಅಂತ ಅಳ್ತಾರೆ. ಏನ್ ಮಾಡ್ತಾರೆ? ಹೇಳ್ತಾರೆ. ಯಾವ್ದಲ್ಲಿ? ಫಿಲಂ ಅಲ್ಲಿ. ಸರಿ, ಅದನ್ನ ನೋಡ್ಬಿಟ್ಟು ನಿಮ್ಗೂ ಕೂಡ ಅಳು ಬರ್ತದಲ್ವಾ? ಹೌದು, ಬರಬೇಕಲ್ವಾ? ಬರ್ಬೇಕಾ? ಚಿಕ್ಕವರು ಬರಬಾರ್ದು. ಓಕೆ, ಇವಾಗ ನೋಡಿ, ಅಲ್ಲಿ ನಾವು ನೋಡಿದ್ವಿ ಅಷ್ಟೇ. ಹೇಗೆ? ಪಾತ್ರದ ರೂಪದಲ್ಲಿ ನೋಡಿದ್ವಿ. ಅಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ. ಯಾರು ಮಾಡ್ತಿದ್ದಾರೆ ಆಕ್ಟಿಂಗ್? ಯಾರು? ಹೌದು. ಅದು ನಿಜ ಜೀವನ ಅಲ್ಲ. ಅದನ್ನ ನಾವ್ ಹೆಂಗ್ ನೋಡಿದ್ವಿ? ಇವಾಗ ಅವ್ರು ಹೇಳಿದಲ್ವ ರವಿ ಅಣ್ಣ, ಅಮಿತಾಬ್ ಬಚ್ಚನ್ ಕೂಲಿ ಪಾತ್ರವನ್ನ ಮಾಡ್ತಾ ಇದ್ದ. ನಾನು ಅಮಿತಾಬ್ ಬಚ್ಚನ್ ಕೂಲಿ ಅಲ್ಲ, ಅವನು ಕೋಟ್ಯಾಧಿಪತಿ. ಆದ್ರೆ ಅವನಿಗೆ ಕೊಟ್ಟಿರುವಂತ ಪಾತ್ರವನ್ನು ಅವನೇನ್ ಮಾಡ್ತಿದ್ದಾನೆ? ಮಾಡ್ತಾನೆ. ಆವಾಗ ನಾ ಪಾತ್ರವನ್ನ ನೋಡಿದ್ವಿ ಹೊರತು ಆ ವ್ಯಕ್ತಿ ಮಾಡಿರುವಂತಹ ಆ ಕರ್ಮದ ಫಲಕ್ಕೆ ನಾನು ಜವಾಬ್ದಾರ ಅಲ್ಲ. ಪಾತ್ರ ಮಾಡಿದಾಗ ಅವನಿಗೇನ್ ಸಿಗ್ತದೆ? ಹಣ ಸಿಗ್ತದೆ. ಓಕೆ, ಅವನು ಪಾತ್ರ ಯಾಕೆ ಮಾಡ್ತಿದ್ದಾನೆ?
ಡೈರೆಕ್ಟರ್ ಸಂಪಾದನೆಗೋಸ್ಕರ ಮಾಡ್ತಿದ್ದ ಒಂದು. ಎರಡನೇದು ಡೈರೆಕ್ಟರ್ ಹೆಂಗ್ ಹೇಳಿದ್ರೆ ಅದರ ಪ್ರಕಾರ ಮಾಡ್ತಿದ್ದಾನೆ ಹೊರತು ಅವನಿಗೆ ಮನಸ್ಸು ಬೇಕಾದಾಗ ಅವನೇನು ಮಾಡ್ತಾ ಇಲ್ಲ. ಹಾಗಿದ್ರೆ ಆ ನಾಟಕವನ್ನ, ಸೀರಿಯಲ್ ಅನ್ನ, ಫಿಲ್ಮ್ ಅನ್ನ ನಿಜ ಅಂತ ತಿಳಿದುಕೊಳ್ಳೋದು ಸರಿನೋ ತಪ್ಪು? ತಪ್ಪು, ಅದು ನಿಜ ಅಲ್ಲ. ಓಕೆ, ಅದು ನಾಟಕ ಅಂತ ಗೊತ್ತಾಗಿದ್ದು ಯಾವಾಗ? ನನ್ನ ಜೀವನದಲ್ಲಿ ನಾನು ಹೇಳ್ತೇನೆ. ನಾನ್ ಚಿಕ್ಕವನಿದ್ದಾಗ ಏನ್ ತಿಳ್ಕೊಂಡಿದ್ದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಶಕ್ತಿ ಇದೆ. ಏನಿದೆ? ತುಂಬಾ ಶಕ್ತಿ ಐತೆ ಅಂತ. ಎಷ್ಟು ಶಕ್ತಿ ಇದೆ? ಒಂದ್ 4-5 ಜನ ನೋಡಿ. 4-5 ಜನ ಬಂದವನು ಕೂಡ, 10-15 ಜನ ಬಂದವನು ಕೂಡ ಅವ್ರಿಗೆ ಹೊಡೆಯುವಂತ ಶಕ್ತಿ ಯಾರ ಹತ್ರ ಇದೆ? ರಾಜ್ಕುಮಾರ್. ಪ್ರಯತ್ನ ಇದೆ. ತಿಳ್ಕೊಂಡಿದ್ದೆ ನಾನು. ಹೇಗೆ? ಫಿಲ್ಮ್ ಅನ್ನ ನೋಡಿ. ಸರಿ, ರಾಜ್ಕುಮಾರ್ ಶಕ್ತಿ ನನಗೆ ಗೊತ್ತಾಗಿದೆ ಯಾವಾಗ ಅಂತಂದ್ರೆ ವೀರಪ್ಪನ್ ಎತ್ಕೊಂಡು ಹೋದ. ರಾಜ್ಕುಮಾರನನ್ನು ವೀರಪ್ಪನ ಎತ್ಕೊಳ್ಳೋದು, ಹೌದಾ? ಹೌದು. ಅವಾಗ ಅವನ ಶಕ್ತಿ ಇದೆ, ವೀರಪ್ಪನಿಂದ ಹೊಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಿತ್ತು? ಅವ್ನು ತಪ್ಸ್ಕೊಂಡ್ ಬರ್ಬೇಕಿತ್ತಲ್ವಾ? ಆ ಸಮಯದಲ್ಲಿ ರಾಜ್ಕುಮಾರ್ಗೆ ವಯಸ್ಸಾಗ್ಬಿಟ್ಟಿತ್ತಲ್ಲ. ಆ ನಂತರನು ಕೂಡ ಅವ್ನು ಫಿಲ್ಮ್ ಮಾಡಿದ್ದಾನೆ, ಗೊತ್ತಿರ್ಲಿ. ಅದ ಮೊದಲು ಫಿಲ್ಮ್ ಮಾಡ್ತಾ ಇದ್ದ. ಅಂದೇನರ್ಥ? ವೀರಪ್ಪನ್ ಕರ್ಕೊಂಡು ಹೋಗಿದ್ದು ನಿಜ ಜೀವನ. ಅದರ ಮೊದಲು ಅವನು ಮಾಡಿದ್ಯಾವುದು? ಪಾತ್ರ. ಅವಾಗ ಅವನು ಕೂಡ ಪಾತ್ರ ಅಂತ ಮಾಡಿದಾನೆ. ನೋಡುವಂತವರು ಕೂಡ ಪಾತ್ರದ ರೂಪದಲ್ಲಿ ನೋಡಿ. ಸ್ವೀಕಾರ ಮಾಡಿದಾನೆ. ಕ್ಲಿಯರ್? ಅವನು ಕೂಡ ಪಾತ್ರದ ರೂಪದಲ್ಲಿ ಮಾಡಿದಾನೆ. ಸ್ವೀಕಾರ ಮಾಡಿದ್ರು ಜನ ಏನ್ ಮಾಡಿದ್ದಾರೆ? ಪಾತ್ರದ ರೂಪದಲ್ಲಿ ಮಾಡಿದ್ದಾರೆ. ಹಾಗಂತ ವೀರಪ್ಪನ ಎತ್ಕೊಂಡು ಹೋಗಿದ್ದು ಪಾತ್ರ ಅಲ್ಲ. ಅದ್ಯಾವುದು? ಜೀವನ. ಅದು ವಾಸ್ತವಿಕತೆ, ಅದು ನಡೆದಿರುವಂಥದ್ದು ಅಲ್ವಾ? ಇವಾಗ ವೀರಪ್ಪನ್ ರಾಜ್ಕುಮಾರ್ಗೆ ಎತ್ಕೊಂಡು ಹೋದಾಗ ಊರ್ನವ್ರೆಲ್ಲ ಏನ್ ಮಾಡಿದ್ರು? ಸ್ಟ್ರೈಕ್ ಮಾಡಿದ್ರು. ಹಾಗೆ ಫಿಲ್ಮ್ ಅಲ್ಲಿ ಎಷ್ಟೋ ಸಲ ಏನ್ ಮಾಡಿರ್ಬೋದು? ರಾಜ್ಕುಮಾರ್ ಯಾರು ಕೊಂದಾಕಿರ್ಬೋದು, ತಲೆ ಹೊಡೆದಿರ್ಬೋದು. ಯಾರಾದ್ರೂ ಸ್ಟ್ರೈಕ್ ಮಾಡಿದಾರ ಅವಾಗ? ಬೆಂಗಳೂರು ಬಂದಾಯ್ತಾ? ಕರ್ನಾಟಕ ಬಂದಾಯ್ತಾ? ಇಲ್ವಲ್ಲ. ಇಲ್ಲ. ಅರ್ಥ ಆಯ್ತಾ? ಓಕೆ, ಸರಿ. ಈಗ ನಮ್ಮ ವೈಯಕ್ತಿಕ ಜೀವನಕ್ಕೆ, ಮೂಲ ವಿಷಯಕ್ಕೆ ಬರೋಣ. ಪಾತ್ರ ಯಾವುದು? ಯಾವುದು ಪಾತ್ರ? ಕಾರುಣ್ಯಕ್ಕ, ಬೇರೆಯವರ ಜೀವನವನ್ನು ನೋಡ್ತಿರಲ್ಲ. ಯಾರ್ದು? ಬೇರೆಯವರು. ಪರದರ್ಶನ, ಅದನ್ನ ಪಾತ್ರ ಅಂತ ನೋಡಿ. ಏನ್ ನೋಡ್ಬೇಕು? ಪಾತ್ರ ಅಂತ ನೋಡ್ಬೇಕು. ಯಾವುದೇ ಆತ್ಮದ ಪರದರ್ಶನ, ಯಾವುದೇ ಆತ್ಮ ಇರ್ಲಿ, ಲೌಕಿಕ ಇರ್ಲಿ ಅಲೌಕಿಕ ಇರ್ಲಿ, ಯಾವುದೇ ಆತ್ಮನನ್ನ ನೀವು ನೋಡ್ತಾ ಇದ್ದೀರಿ ಅಂತಂದ್ರೆ ಏನ್ ನೋಡ್ಬೇಕು? ಅದು ಪಾತ್ರ. ಅದು ಜೀವನ ಅಲ್ಲ. ಸುಖ ಇಲ್ಲಿ, ದುಃಖ ಇಲ್ಲಿ, ನೋವಿಲ್ಲಿ, ನಲಿವಿಲ್ಲಿ, ನಗಲಿ, ಕೂಗ್ಲಿ. ಇವಾಗ ಫಿಲ್ಮ್ ಅಲ್ಲೂ ಕೂಡ ನಾವು ನಗ್ತೀವೋ ನಗಲ್ವೋ? ಹೇಗೆ? ಪಾತ್ರ ನೋಡ್ಬಿಟ್ಟು ನಗ್ತೀವಿ. ಅವನು ನಗ್ತಾ ಇದ್ದಾರೆ, ಅದಕ್ಕೆ ನಾನು ನಗ್ತಾ ಇದ್ದೇನೆ. ಅವನು ಅಳ್ತಾ ಇದ್ದಾರೆ, ಅದಕ್ಕೆ ನಾನು ಅಳ್ತಾ ಇದ್ದೇನೆ ಅಷ್ಟೇ. ಅದು ನಂದಲ್ಲ, ಅದು ಅಲ್ವಾ? ಹಾಗೇನೆ ನಿಮ್ಮ ಜೀವನ ಬಿಟ್ಟು, ನಿಮ್ಮ ವೈಯಕ್ತಿಕ ಬಿಟ್ಟು ಬೇರೆಯವ್ರದ್ದು ಎಲ್ಲರನ್ನ ವರ್ತಮಾನ ಸಮಯದಲ್ಲಿ ಸ್ಥೂಲ ಕಣ್ಣಿನಿಂದ ಏನೇನು ನೋಡ್ತಿರೋ, ದಟ್ ಇಸ್ ಆಲ್ ಡ್ರಾಮಾ. ಅದ್ಯಾವುದು? ಪಾತ್ರ. ಹಾಗೆ ಮಾಡಿದಾಗ ಏನಾಗ್ತದೆ? ಅವರ ಜೀವನದ ಪ್ರಭಾವ, ಪಾತ್ರದ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ನೀವು ಸೀರಿಯಲ್ ನೋಡ್ತಾ ಇರ್ತೀರಿ, ನಾಳೆ ಇವ್ರು ಹಿಂಗ ಪಾಠ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಿ? ನಿರೀಕ್ಷೆ ಮಾಡ್ತೀರಿ. ನಾಳೆ ಹಂಗ ಪಾತ್ರ ಆಗೋದಿಲ್ಲ. ಡೈರೆಕ್ಟ್ ಹೆಂಗ್ ಹಿಡ್ದ ಹಂಗ್ ಮಾಡಿದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವೋ ಮಾಡಲ್ವೋ? ಸ್ವೀಕಾರ ಮಾಡ್ತಿರೋ ಮಾಡಲ್ವೋ? ಹೌದು ತಾನೆ? ಹಾಗೇನೆ ಬೇರೆಯವರ ಪ್ರತಿಯೊಂದು ನಡೆಯುವಂತ ನಿಮ್ಮ ಕಣ್ಣಿನ ಕಡೆಗೆ, ಕಣ್ಣಿನ ಹಿಂದೆ ಎಲ್ಲಿ ಬೇಕಾದ್ರೂ ಏನೇ ನಡೀಲಿ, ಅದೆಲ್ಲವನ್ನ ನೀವೇನ್ ಮಾಡ್ಬೇಕು? ಡ್ರಾಮಾ ಅಂತ ನೋಡಿದಾಗ ಆ ಆತ್ಮ ಏನು ಅನುಭವ ಮಾಡ್ತಾ ಇದೆ, ಆ ಅನುಭವದ ಪ್ರಭಾವ, ಪರಿಣಾಮ ನಿಮ್ಮ ಮೇಲೆ ಬೀಳೋದಿಲ್ಲ. ಹೀಗೆ ಶಿವಬಾಬಾನು ಕೂಡ ನಮ್ಮೆಲ್ಲರನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ? ಡ್ರಾಮಾ. ಹಾಗಿದ್ರೆ ಎದುರುಗಡೆ ಆತ್ಮ ಯಾವ್ದ್ರ ಆಧಾರದಲ್ಲಿ ಡ್ರಾಮಾ ಮಾಡ್ತಾ ಇದೆ? ಓಕೆ, ನಾಗೇಶನ ಸರಿಯಾಗಿ ಕೇಳ್ತಾ ಇಲ್ಲ ನೀವು ಮಾತಾಡೋದು. ಕರ್ಮ ಅದ್ರ ಆಧಾರದ ಮೇಲೆ, ಕರ್ಮದ ಫಲದ ಆಧಾರದ ಮೇಲೆ ಅಲ್ವಾ? ಅಲ್ಲಿ ಪಾತ್ರ ಮಾಡಬೇಕು ಅಂತ ಏನೇನು ಬೇಕು? ಒಬ್ರು ಆಕ್ಟರ್ ಬೇಕು, ಸೀನರಿ ಬೇಕು, ಅಲ್ಲೊಂದು ಕಥೆ ಬೇಕು, ಅಲ್ಲೊಬ್ರು ಡೈರೆಕ್ಟರ್ ಬೇಕು. ಹೌದಾ? ಸೀನರಿಗಳು ಯಾವುದು? ಪಂಚತತ್ವಗಳು. ಡ್ರೆಸ್ ಯಾವುದು? ಶರೀರ. ಶರೀರ ಜೊತೆಗೆ ಅತ್ತೆ, ಸೊಸೆ,
ಮಾವ, ಅಳಿಯ ಎಲ್ಲ ಆಗ್ತೀವಲ್ವಾ, ಇದೆಲ್ಲ ಯಾವುದು? ಆ ಪಾತ್ರಕ್ಕೆ ತಕ್ಕಾಗಿ ನಾನು ಹಾಕೊಳ್ಳುವಂತ ಒಂದು ಸಂಬಂಧ. ಓಕೆ, ಅಲ್ಲಿ ಸ್ಕ್ರೀನ್ ಪ್ಲೇಯಿಂಗ್ ಯಾವುದು ಅಂತಂದ್ರೆ ಕಥೆ ಯಾವುದು? ಆತ್ಮ ಮಾಡಿರುವಂತ ಕರ್ಮದ ಫಲನೇ ನಾಟಕದ ಅನುಸಾರ ಏನು ಪಾರ್ಟ್ ಇದೆಯೋ ಅದೇನೆ ಇಲ್ಲಿ ಕಥೆ. ಅವನಿಗೆ ಗೊತ್ತಿರೋದಿಲ್ಲ ಏನಂತ, ನಾನು ಕಥೆಯ ಆಧಾರದಲ್ಲಿ ಮಾಡ್ತೀನಿ ಅಂತ ಇಲ್ಲಿ ಗೊತ್ತಿರೋದಿಲ್ಲ. ಫಿಲ್ಮ್ ಅಲ್ಲಾದ್ರೂ ಗೊತ್ತಿರುತ್ತೆ, ಇಲ್ಲಿ ಗೊತ್ತಿರೋದಿಲ್ಲ. ಹಾಗೆ ಎದಗಡೆಗಿರುವಂತ ಆತ್ಮ ತಾನು ಮಾಡಿರುವಂತ ಕರ್ಮದ ಫಲದ ಆಧಾರದಲ್ಲಿ ಏನು ಮಾಡ್ತಾ ಇದೆ? ಅದು ಪ್ಲೇ ಪಾತ್ರ. ಮಾಡ್ತಾ ಇದೆ. ಆವಾಗ ಅದರಲ್ಲಿ ನಾನು ಏನಾಗಬಾರ್ದು, ಸಿಕ್ಕಾಕೊಂಡು ಬೀಳಬಾರ್ದು. ಫಿಲ್ಮ್ ಅಲ್ಲಿ ಅವನು ಅಳ್ತಾನೆ ಅಂತ ಬಿಟ್ಟು ನಾನು ಹತ್ತರ ಏನಾಗ್ತದೆ? ನೀವು ಫಿಲ್ಮ್ ರೂಪದಲ್ಲಿ ನೀವು ನೋಡಿಲ್ಲ ಅಂತ ಅರ್ಥ, ನಾಟಕದ ರೂಪದಲ್ಲಿ ಅದನ್ನು ನೀವು ನೋಡಿಲ್ಲ ಅಂತ ಅರ್ಥ ಅಲ್ವಾ? ಹೌದು, ಹೌದು. ಓಕೆ, ಒಬ್ಬ ವ್ಯಕ್ತಿ ಅಳ್ತಾ ಯಾಕಿದ್ದಾನೆ? ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದಾನೆ, ಆ ಜನ್ಮದಲ್ಲಿ ಮಾಡಿದ್ದಾನೆ, ಆ ಕರ್ಮದ ಫಲವನ್ನು ಅವನೇನ್ ಮಾಡ್ತಿದ್ದಾನೆ? ಅಳ್ತಾ. ಅನುಭವಿಸ್ತಾ ಇದ್ದಾನೆ. ಅದಕ್ಕಾಗಿ ಬೇರೆಯವರ ಎಲ್ಲದನ್ನು ಕೂಡ ನಾನು ಏನ್ ಮಾಡ್ಬೇಕು? ಪಾತ್ರವನ್ನೇ ನೋಡ್ಬೇಕು. ಪಾತ್ರ ಅಂತ ನೋಡಿದಾಗ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬೀಳು. ಬೀಳೋದಿಲ್ಲ. ಅದನ್ನು ಕೂಡ ಕರ್ಮನೇ, ನೋ ಡೌಟ್. ಅದನ್ನು ನೋಡುವಂತ ದೃಷ್ಟಿಕೋನ ಹೇಗಿರ್ಬೇಕು? ಪಾತ್ರ ಬೇರೆ ಒಂದು. ನೆಕ್ಸ್ಟ್ ಇನ್ನೊಂದು, ಬಾಬಾ ಏನ್ ಹೇಳ್ತಾರೆ ನೋಡಿ ಮಕ್ಕಳೇ, ಫಿಲ್ಮ್ ನೀವು ನೋಡ್ಬೇಕು ಅಂದ್ರೆ ಟಿವಿ ಮೂಲಕನೋ ಅಥವಾ ಹಳೆ ಕಾಲದ ಟಿವಿ ಎಲ್ಲ ಇದ್ದಿದ್ದಾಗ ಮನೆಯಿಂದ ಹೊರಗಡೆ ಹೋಗ್ಬೇಕಿತ್ತಲ್ವಾ? ಹೊರಗಡೆ ಹೋಗ್ಬಿಟ್ಟು ಮಾಡ್ಬೇಕಿತ್ತು ಅಲ್ವಾ? ಅದೇ ಮನೆಯಲ್ಲಿ ಮಾಡಿದಾಗ, ಈಗ ಮನೆಯಲ್ಲಿ ಶರೀರಕ್ಕೆ ನಾವು ಊಟ ತಿಂಡಿ ಎಲ್ಲ ಕೊಡ್ತೀವಿ. ಓಕೆ, ಅದಕ್ಕೆ ಪಾತ್ರ ಅಂತ ಹೇಳ್ತೀವ? ಇಲ್ಲ. ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ? ಶರೀರವನ್ನ ಹೊರಗಡೆ ಪ್ರಪಂಚಕ್ಕೆ ತಕೊಂಡು ಹೋಗ್ಬಿಟ್ಟು ನೀವು ನೋಡಿದಾಗ, ಸ್ಕ್ರೀನ್ ಅಲ್ಲಿ ನೋಡಿದಾಗ ಅದು ಪಾತ್ರ ಅಂತ ಹೇಳೋದು. ಅದೇ ಶರೀರವನ್ನು ನಿಮ್ಮ ಮನೆಯಲ್ಲಿ ಸ್ನಾನ ಮಾಡಿಸಿದ್ರಿ, ಊಟ ತಿಂಡಿ ಕೊಡಿಸಿದ್ರಿ, ಮೆಡಿಸಿನ್ ಕೊಟ್ಟಿದ್ದೀರಾ, ಅದಕ್ಕೆ ಪಾತ್ರ ಅಂತ ಹೇಳ್ತಾರ? ಅದಕ್ಕೆ ಕೆಲ್ಸ. ಪೋಷಣೆ ಅಂತ ಹೇಳ್ತಾರೆ. ಪಾಲನೆ, ಪೋಷಣೆ ಅಂತ ಹೇಳ್ತಾರೆ ಅಲ್ವಾ? ಏನ್ ಹೇಳಿದ್ರಿ ರಾಕೇಶ್ ಅಣ್ಣ? ಅದೇ ಕೆಲ್ಸ, ಇದೆಲ್ಲ ದಿನನಿತ್ಯದ ಕೆಲ್ಸ, ಕರ್ಮನೇ. ಯಾರು ಮಾಡ್ತಿರೋದು? ನಾನು ಆತ್ಮ ಶರೀರಕ್ಕೆ ಅಲ್ಲ. ಮಾಡ್ತಾ ಇರೋದು. ಹಾಗೆ ಆತ್ಮ ತನ್ನ ಮನೆ ಯಾವುದು? ಪರಮಧಾಮ. ಆತ್ಮ ತನ್ನ ಮನೆ ಯಾವುದು? ಪರಮಧಾಮದಲ್ಲಿ ಪರಮಾತ್ಮನ ಜೊತೆಗೆ ಮನಬುದ್ಧಿಯಿಂದ ಏನು ಮಾಡ್ತದೋ ದಟ್ ಈಸ್ ಕರ್ಮ. ಅಲ್ಲಿ ನನಗೇನಾಗ್ತದೆ? ಸಂಪಾದನೆ ಆಗ್ತದೆ, ಅಲ್ಲಿ ಮನಬುದ್ಧಿ ಸಂಸ್ಕಾರ ಕ್ಲೀನ್ ಆಗ್ತದೆ. ಇವನ್ ಬಾಬಾ ರೀಸೆಂಟ್ ಆಗಿ ಮುರಳಿ ಹೇಳಿದ್ರು, ರಾಜಯೋಗದಿಂದ ಆತ್ಮ ಸಹಿತ ಶರೀರನೂ ಕೂಡ ನೇಚರ್ ಕ್ಯೂರ್ ಆಗ್ಬಿಡುತ್ತೆ. ಆಗ್ತದೆ ಅಂತ ಹೇಳಿದ್ರು ತಾನೆ. ಅಂದ್ರೆ ಪರಮಧಾಮದಲ್ಲಿ ನಾನು ಸೂಕ್ಷ್ಮವಾಗಿ ನಾನೊಬ್ಬನೇ ಬಿದ್ಬಿಟ್ಟು ಏನು ಮಾಡ್ತೇನೆ ಅದು ಕರ್ಮ. ಯಾವಾಗ ನೀವು ಸ್ಥೂಲವತನಕ್ಕೆ ಬಂದ್ಬಿಡ್ತಾರೋ ಅದೇನಾಗ್ಬಿಡ್ತದೆ? ಪಾರ್ಟ್. ಅರ್ಥ ಆಯ್ತಾ? ಸ್ಥೂಲವತನಕ್ಕೆ ಬಂದ್ರಿ, ಶರೀರದ ಆಧಾರ ಪಡ್ಕೊಂಡ್ರಿ, ಅವಾಗೇನಾಯ್ತು? ಪಾರ್ಟ್. ನೆಕ್ಸ್ಟ್ ಕ್ವಶನ್. ಇವಾಗ ಕಾರುಣ್ಯಕ್ಕ ಅನ್ಮ್ಯೂಟ್ ಮಾಡಿ ಕ್ವಶನ್. ನೀವು ನಿಮ್ಮ ಮನೆಯಲ್ಲಿ ಕರ್ಮವನ್ನ ಮಾಡ್ತಿರೋ ಮಾಡಲ್ವೋ? ಮಾಡ್ತೀನಿ. ಖುಷಿಯಿಂದ ಮಾಡ್ತಿರೋ ಬೇಜಾರಿಂದ ಮಾಡ್ತಿರೋ? ನಾರ್ಮಲ್ ಆಗಿ ಮಾಡ್ತೀನಿ ನಾನು. ಮಾಡ್ತೀರಿ, ಸರಿ. ಹಾಗೆ ಆಫೀಸಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಿರೋ ಮಾಡಲ್ಲ? ಮನೆಯಿಂದ ಹೊರಗಡೆ ಹೋದ್ರಿ, ಸರಿನಾ? ಅವಾಗ ಆಫೀಸಿಗೆ ತಕ್ಕಾಗಿ ಡ್ರೆಸ್ ಹಾಕೊಂಡು ಟೂ ವೀಲರ್ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ರಿ. ಅಲ್ಲಿ ಖುಷಿಯಿಂದ ಮಾಡ್ತಿರೋ ಬರೀ ಸಂಬಳಕ್ಕೋಸ್ಕರ ಮಾಡ್ತಿರೋ? ಸಂಬಳಕ್ಕೋಸ್ಕರನೇ. ಮಾಡ್ತೀವಿ. ಓಕೆ, ಅಲ್ಲಿ ನಿಮ್ಗೆ ಓನರ್ ಚೆನ್ನಾಗಿ ಬೈತಾ ಇರ್ತಾರ, ಆದ್ರೂ ನಗನಗ್ತಾನೆ ನಾವು ಮಾಡ್ತೀವಿ, ಹೌದೋ ಅಲ್ವೋ? ಇಲ್ಲ. ತಿಳ್ಕೊಳ್ಳಿ, ಹೀಗೇನೆ ಓನರಿಗೂ ನಿಮ್ಗೆ ಏನೋ ಒಂದು ಕ್ಲಾಶ್ ಆಗಿದೆ, ಅವ್ರು ಬೈದಿದ್ದಾರೆ. ಓಕೆ, ನಾವು ಅವ್ರ ಜೊತೆ ಜಗಳ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಖುಷಿಯಿಂದ ಏನ್ ಮಾಡ್ತೀವಿ? ನಾವು ಮಾಡ್ತೀವಿ ಯಾವ್ದನ್ನ? ಅವ್ರು ಕೊಟ್ಟಿರುವಂತ ಕೆಲಸವನ್ನ, ಹೌದಾ? ಹ್ಮ್. ಅಂದ್ಮೇಲೆ ಏನರ್ಥ? ಅದು ನಾಟಕ ಆಯ್ತಲ್ವಾ? ಅದೇ ಮನೇಲಿ ಅಮ್ಮ ಬೈದ್ರು, ಸಿಟ್ಟು ಬಂದ್ರು, ಟಕ್ ಅಂತ ರಿಯಾಕ್ಟ್ ಮಾಡ್ತೀವಿ, ಇದು ಜೀವನ ಅಲ್ವಾ? ಮನಸ್ಸಲ್ಲಿ ಇರೋದನ್ನ ಏನ್ ಮಾಡ್ಬಿಡ್ತೇವಿ? ಅಮ್ಮನ ಜೊತೆಗೆ ತಮ್ಮನ ಜೊತೆಗೆ ಏನ್ ಜಗಳ ಮಾಡೋದಿದ್ರೆ ಮಾಡಿ ಮುಗಿಸ್ಬಿಡ್ತೀವಿ, ಮುಂದೆ ಏನಾದ್ರೂ ಆಗ್ಲಿ. ಹಾಗಂತ ಆಫೀಸಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ? ಅಬ್ಸರ್ವೇಷನ್ ಮಾಡಿ. ಹೊರಗಡೆ ಹೋದಾಗ, ಪ್ರಪಂಚಕ್ಕೆ ಹೋದಾಗ ಕೃತ್ರಿಮತೆಯನ್ನು ತೋರಿಸ್ತೀವಿ, ಆರ್ಟಿಫಿಷಿಯಲ್. ಹೌದು ತಾನೆ? ಚೆನ್ನಾಗಿಲ್ಲ ಅಂತಂದ್ರೂ ಚೆನ್ನಾಗಿದೆ ಅಂತ ತೋರಿಸುವಂಥದ್ದು ಅಲ್ವಾ? ಅಲ್ಲಿ ಹೋಗ್ಬಿಟ್ಟು ನಾವು ಕರ್ಮವನ್ನ ಮಾಡಿದ್ರು ಖುಷಿ ಇಲ್ದಿದ್ರು ಕೂಡ ಏನು ಸಂಬಳಕ್ಕೋಸ್ಕರ ಮಾಡುವಂಥದ್ದು. ಅಂದ್ಮೇಲೆ ಅದೆಲ್ಲ ಏನು ಒಂದು ರೀತಿಯಲ್ಲಿ ಪಾತ್ರ, ನಾಟಕ. ಮನೆಯಲ್ಲಿ ನಾನೇನು ಮಾಡ್ತೇನೆ? ಅದು ಕರ್ಮ. ಮೂಲ ರೂಪದಲ್ಲಿ ನೋಡಿದಾಗ ಆತ್ಮಕ್ಕೋಸ್ಕರ ನೀವೇನು ಮಾಡ್ತೀರೋ, ಪರಮಧಾಮದಲ್ಲಿ ಏನ್ ಮಾಡ್ತೀರೋ, ಪರಮಧಾಮದಲ್ಲಾದ್ರೂ ಮಾಡಿ, ಇಲ್ಲಾದ್ರೂ ಮಾಡಿ,
ಆತ್ಮದ ಉನ್ನತಿಗೋಸ್ಕರ, ಆತ್ಮದ ಸ್ವಚ್ಛತೆಗೋಸ್ಕರ ಏನು ಮಾಡ್ತಿರೋ ದಟ್ ಈಸ್ ಕರ್ಮ. ಕರ್ಮ. ಓಕೆ, ಶರೀರ ಮತ್ತು ಶರೀರಧಾರಿಗಳಿಗೋಸ್ಕರ, ಸ್ಥೂಲ ಪ್ರಪಂಚಕ್ಕೋಸ್ಕರ ನೀವು ಮಾಡ್ತೀರಿ, ದಟ್ ಇಸ್ ಧಾಮ. ಓಕೆ, ಉದಾಹರಣೆ ಕಾರುಣ್ಯಕ್ಕೆ ನೀವು ಯಾರು? ಆತ್ಮ. ರೈಟ್. ಕಾರುಣ್ಯ ಇದು ಅಂತ ತಿಳಿದುಕೊಂಡು ಮಾಡ್ತಿರಲ್ಲ, ಸ್ತ್ರೀ ಕುಮಾರಿ ಅಂತ ತಿಳ್ಕೊಂಡು ಮಾಡ್ತಿರಲ್ಲ, ಇದು ಕರ್ಮನೋ ಪಾರ್ಟ್? ಪಾರ್ಟ್. ರೈಟ್. ಯಾಕಂದ್ರೆ ಸ್ತ್ರೀ ಹೇಳುವಂತ ಡ್ರೆಸ್ ಹಾಕೊಂಡಿದ್ದೀರಿ, ವೈಟ್ ಡ್ರೆಸ್ ಹಾಕೊಂಡಿದ್ದೀರಿ, ಕುಮಾರಿ ಅಂತ ಡ್ರೆಸ್ ಹಾಕೊಂಡಿದ್ದೀರಿ, ಅವಾಗ ನೀವೇನ್ ಮಾಡ್ತಿದ್ದ ದಟ್ ಇಸ್ ಪಾರ್ಟ್. ಓಕೆ, ಅದೇನು ನೀವು ಆತ್ಮ ಅಂತ ತಿಳ್ಕೊಂಡು ಮಾಡಿದಾಗ ದಟ್ ಇಸ್ ನಾಟ್ ಪಾರ್ಟ್, ಅದ್ಯಾವುದು? ಕರ್ಮ. ಅರ್ಥ ಆಯ್ತು? ಅಂದ್ರೆ ಆಧ್ಯಾತ್ಮಿಕವಾಗಿ ನೀವೇನು ಮಾಡ್ತೀರಿ, ಆತ್ಮಿಕವಾಗಿ ಏನು ಮಾಡ್ತೀರಿ, ಅದನ್ನ ನೀವು ಸೀರಿಯಸ್ ಆಗಿ ಏನ್ ಮಾಡ್ಬೇಕಾಗ್ತದೆ? ಮಾಡಬೇಕಾಗ್ತದೆ. ಶರೀರದ ಆಧಾರದಿಂದ ಅತ್ತೆ, ಸೊಸೆ, ನಾದಿನಿ, ಅಕೌಂಟೆಂಟ್, ಇದೆಲ್ಲ ಶಾರೀರಿಕವಾಗಿ ನಾವು ಇದು ನಾನು ಇದು ಅಂತ ತಿಳ್ಕೊಂಡು ಮಾಡ್ತೀನಲ್ಲ, ಅದ್ಯಾವುದು? ಪಾರ್ಟ್. ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಬ್ರಹ್ಮ ಭೋಜನ ತಿಂತಾ ಇದ್ದೀರಾ, ಏನಂತ? ನೀವು ಆತ್ಮ ಅಂತ ತಿನ್ನಿ, ಅವಾಗ ಅದೇನಾಗ್ಬಿಡ್ತದೆ? ಕರ್ಮ. ಕರ್ಮ ಆಗ್ಬಿಡ್ತದೆ ಅಲ್ವಾ? ಅದೇನು ನಾನು ಕುಮಾರಿ ಅಂತ ತಿಂದುಬಿಟ್ರೆ, ಮಹಿಳೆ ಅಂತ ತಿಂದುಬಿಟ್ರೆ ಅದು ಯಾವ್ದ್ರಲ್ಲಿ ಬಂದ್ಬಿಡ್ತದೆ? ಪಾತ್ರದಲ್ಲಿ ಬಂದ್ಬಿಡುತ್ತೆ. ಪಾತ್ರದಲ್ಲಿ ಬಂದ್ಬಿಡ್ತದೆ. ನೀವು ಹೇಗಿದ್ದೀರೋ ಹಾಗೇ ತಿಳ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕಾಗತ್ತೆ? ಆ ಕರ್ಮವನ್ನ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ, ಪಾತ್ರನು ಕೂಡ ಒಂದು ಕರ್ಮನೆ, ಪಾತ್ರನು ಕೂಡ ಏನು? ಒಂದು ಕರ್ಮನೆ. ಅಲ್ಲೂ ಕೂಡ ನಾವು ಕರ್ಮೇಂದ್ರಿಯವನ್ನ ಉಪಯೋಗ ಮಾಡ್ತೀವಿ. ಆದ್ರೆ ಆ ಕರ್ಮ ಮಾಡಿದ ಮೇಲೆ ಕರ್ಮದ ಫಲದ ಬಗ್ಗೆ ನಾವೇನ್ ಮಾಡಿದ್ವಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಹೋದ್ವಿ, ಓನರ್ ಎಷ್ಟು ಅದು ಅಷ್ಟು ಕೆಲಸ ಮುಗಿಸ್ಕೊಂಡ್ ಬಂದ್ವಿ, ಲಾಭ ಆಗ್ಲಿ ನಷ್ಟ ಆಗ್ಲಿ ನನಗೆ ಸಂಬಂಧ ಇಲ್ಲ, ನನಗೇನು ಬಂದ್ರಾಯ್ತು? ನನಗೆ ಸಂಬಳ ಬಂದ್ರೆ ಆಯ್ತು ಅಷ್ಟೇ, ಹೌದು ತಾನೆ? ನಾವು ಫಿಲ್ಮ್ ಅನ್ನ ಮಾಡಿದ್ವಿ, ಸೈನ್ ಮಾಡಿದ್ವಿ ಫಿಲ್ಮ್ ಮಾಡ್ಲಿಕ್ಕೆ, ನನಗೆ ಎಷ್ಟು ಬೇಕು? 2 ಲಕ್ಷ ರೂಪಾಯಿ ಬೇಕು, ನನಗೆ 2 ಲಕ್ಷ ರೂಪಾಯಿ ಕೊಡಿ. ನಿಮ್ಗೆ ಸಿನಿಮಾದಲ್ಲಿ ಅದ್ರ ಲಾಭ ಆಯ್ತೋ ನಷ್ಟ ಆಯ್ತೋ ನನಗೆ ಸಂಬಂಧ ಇಲ್ಲ. ನೀವು ಹೇಳಿದಷ್ಟು ನಾನೇನ್ ಮಾಡಿದ್ದೇನೆ? ಮಾಡಿಕೊಟ್ಟಿದೆ. ಅದಕ್ಕೆ ಜೀವನ ಅಂತ ಹೇಳ್ತಾರ, ಪಾಠ ಅಂತ ಹೇಳ್ತಾರೋ? ಪಾರ್ಟ್. ಅಲ್ವಾ? ಅದೇನು, ನಾನು ನಮ್ಮ ಮನೆ ಭೂಮಿಯಲ್ಲಿ ನಾನು ಬೀಜ ಹಾಕಿದ್ದೇನೆ, ಬೆಳೆ ಬಂದಿದೆ, ಲಾಭ ಆಯ್ತು ನಷ್ಟ ಆಯ್ತು, ಯಾರಿಗಾಗ್ತದೆ? ನನಗೆ ಹೂ ಇಸ್ ರೆಸ್ಪಾನ್ಸಿಬಲ್? ನಾನ್ ರೆಸ್ಪಾನ್ಸಿಬಲ್. ಅದಕ್ಕೆ ನಾವೇನ್ ಹೇಳ್ತೀವಿ? ಕರ್ಮ ಅಂತ ಹೇಳ್ತೀವಿ. ಹಾಗಂತ ನೀವು ಪಾಠ ಮಾಡಿದಾಗ ಆ ಪಾಠದ ಕರ್ಮದ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ವಾ? ಬೀಳ್ತದೆ, ಬೀಳುತ್ತೆ. ಆದರೆ ಅದು ಪಾಠ ಅಂತ ತಿಳಿದುಕೊಂಡು ಮಾಡಿದಾಗ ಆ ಸಮಯದಲ್ಲಿ ನೀವೇನಾಗಿರ್ತೀರಿ? ಡಿಟ್ಯಾಚ್. ಈಗ ನೀವು ಮತ್ತು ನಿಮ್ಮಮ್ಮ ಮನೆಯಲ್ಲಿ ಜಗಳ ಮಾಡ್ತಿರೋ ಮಾಡಲ್ವೋ? ಮಾಡ್ತೀನಿ. ಬೇಜಾರಾಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ. ಸರಿ, ನಿಮ್ಗೆ ನಾಳೆ ಏನ್ ಮಾಡ್ತೇನೆ ಅಂತಂದ್ರೆ, ಚಿಂತನೆ ಮಡಿವಾಳದಲ್ಲಿ ನೀವು ಮತ್ತು ಅಮ್ಮ ಇಬ್ರು ತಾಯಿ ಮಗಳು ಅಂತ ತಿಳ್ಕೊಂಡ್ಬಿಟ್ಟು ಸ್ಟೇಜಲ್ಲಿ ಜಗಳ ಮಾಡಿ ಅಂತ ಹೇಳ್ತಾರೆ. ಯಾರು ಹೇಳಿದಾರೆ ನಿಮ್ಗೆ? ಯೋಗೇಶ್ ಅಂತ ಹೇಳಿದಾರೆ. ಅವಾಗ ಇಬ್ರು ಜಗಳ ಮಾಡಿದಾಗ ಒಬ್ರು ಇನ್ನೊಬ್ರಿಗೂ ನೋಡಿದಾಗ ಬೇಜಾರಾಗತ್ತೋ ಆಗಲ್ವೋ? ಆಗಲ್ಲ. ಜಗಳ ಮಾಡ್ಕೊಂಡಿವಿ ಅಂತ ಅನ್ಸತ್ತೋ ಅನ್ಸಲ್ವೋ? ಇಲ್ಲ. ಯಾಕಂದ್ರೆ ಪಾತ್ರ ಅಂತ ನೋಡಿದಾಗ ಆ ಕರ್ಮದ ಪ್ರಭಾವ ನಮ್ಮ ಮೇಲೆ ಬಿದ್ದಿಲ್ಲ. ಜಗಳ ಮಾಡಿದೀವಿ, ಮೊದಲಿಗಿಂತ ಚೆನ್ನಾಗಿ ಪಾತ್ರ ಚೆನ್ನಾಗಿ ಮಾಡ್ಬೇಕು ಅಂತ ಏನ್ ಮಾಡಿದ್ವಿ? ಚೆನ್ನಾಗಿ ಜಗಳ ಮಾಡ್ಕೊಂಡಿದ್ವಿ. ಮನೆಯಲ್ಲಿ ಬರೀ ಬಾಯಲ್ಲಿ ಮಾತಾಡಿದ್ವಿ, ಇಲ್ಲಿ ಜಡೆ ಗಿಡ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಜಗಳ ಮಾಡಿದ್ವಿ, ಜನರಿಗೆ ತೋರ್ಸ್ಲಿಕ್ಕೆ ಜನ ಚಪ್ಪಾಳೆನೂ ಹೊಡೆದ್ರು. ಆದರೆ ಪಾಠ ಮುಗಿದ ಮೇಲೆ ನಿಮ್ಮಿಬ್ಬರ ನಡುವೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅಲ್ಲಿ ಇಲ್ಲ, ಅದು ಅಲ್ಲಿ ಬಂದಿಲ್ಲ. ಅಲ್ಲಿ ಬರೀ ಪಾತ್ರ ಅಂತ ನೀವು ಮಾಡಿದಾಗ ಆ ಕ್ಷಣಕ್ಕೇನಿತ್ತು ಅಷ್ಟನ್ನು ನೀವು ಮಾತ್ರ ಮಾಡದೆ ಹೊರತು ಅದ್ರ ಹಿಂದೆ ಇರುವಂತ ಕ್ರೋಧ, ದ್ವೇಷ, ಸಿಟ್ಟು ಅಲ್ಲಿ ಏನಾಗ್ತಾ ಇಲ್ಲ, ಆಂತರಿಕವಾಗಿ ಇಲ್ಲ. ಅದು ಹೊರಗಡೆಗೆ ಏನ್ ಮಾಡ್ತಿದ್ವಿ? ಟೆಂಪ್ರರಿ ಶೋ ಮಾಡ್ತಿದೀವಿ. ಅದು ಜಗಳ ಮಾಡಿದ ಮೇಲೆ ಆ ಜಗಳದ ಎಫೆಕ್ಟ್ ಏನಾಗೋದಿಲ್ಲ, ತುಂಬಾ ಹೊತ್ತಿನವರೆಗೆ ಇರೋದಿಲ್ಲ. ಜೋಕ್ಸ್ ಅನ್ನ ಕೇಳಿದ್ವಿ, ಕಾಮಿಡಿಯನ್ನ ನೋಡಿದ್ವಿ, ಅಷ್ಟೊತ್ತು ಮುಗೀತು, ಅದರ ಎಫೆಕ್ಟ್ ಮತ್ತೆ ಮುಂದೆ ಇಲ್ಲ. ಅದೇ ಜಗಳ ಮಾಡ್ಬಿಟ್ಟಿದ್ರೆ ಲೌಕಿಕ ಜೀವನದಲ್ಲಿ, ಅಲೌಕಿಕದಲ್ಲಿ ವರ್ಷಾನ್ಗಟ್ಲೆ ಏನ್ ಮಾಡ್ತೀವಿ? ಹಿಡ್ಕೊಂಡು. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಮಕ್ಕಳೇ ಶರೀರವನ್ನ ಪಡೆದುಕೊಂಡು ಈ ಪ್ರಪಂಚದಲ್ಲಿ ಏನೇನು ಮಾಡ್ತಿರೋ ಅದನ್ನ ಪಾತ್ರ ಅಂತ ತಿಳ್ಕೊಳ್ಳಿ. ಏನಂತ ತಿಳ್ಕೊಳ್ಳಿ? ಅದು ಕರ್ಮ ಆದರೂ ಕೂಡ
ಕರ್ಮ ಆದರೂ ಕೂಡ ನೀನು ಪಾತ್ರ ಅಂತ ತಿಳಿದುಕೊಂಡಾಗ ಆ ಕರ್ಮದ ಫಲ ನಿನ್ನ ಮೇಲೆ ಎಫೆಕ್ಟ್ ಆಗಲ್ಲ. ಉದಾಹರಣೆಗೆ ಬಾಬಾ ಸಿಗೋ ಮೊದಲು ಕರ್ಮ ಮಾಡ್ತಿದ್ದದ್ದು ಆತ್ಮನೋ ಶರೀರನೋ? ಶರೀರ ಕರ್ಮ ಮಾಲೀಕ ಯಾರಿದ್ರು? ಅನ್ನಾನ ಆತ್ಮ ತಾನೆ. ಆತ್ಮನ ತಾನೇ ಕರ್ಮ ಮಾಡಿದ್ದು. ಅದು ನಾವೇಂತ ತಿಳ್ಕೊಂಡು ಮಾಡ್ತಿದ್ವಿ? ಶರೀರ ಅಂತ ತಿಳ್ಕೊಂಡು ಮಾಡ್ತಿದ್ವಿ ಅಲ್ವಾ? ಅವಾಗ ಏನಾಗ್ತಿತ್ತು? ಅದು ವಿಕರ್ಮ ಆಗ್ತಿತ್ತು ತಾನೆ. ಅವಾಗ ಆತ್ಮ ಅಂತ ತಿಳ್ಕೊಂಡು ಮಾಡಿದಾಗ ಏನಾಗಿತ್ತು? ಶರೀರದಿಂದ ನಾವೇನಾದ್ವಿ? ಡಿಟ್ಯಾಚ್ ಆದ್ವಿ. ಈ ವಸ್ತುವಿನಿಂದ, ಈ ಪ್ರಪಂಚದಿಂದ ನಾವೇನಾದ್ವಿ? ಡಿಟ್ಯಾಚ್ ಆದ್ವಿ. ಆವಾಗ ಹಗುರತೆ ಅನುಭವ ಆಯ್ತು ನಮ್ಗೆ, ಹೌದಾ? ಹಾಗೆ ಇಲ್ಲೂ ಕೂಡ ನೀವು ಕರ್ಮ ಅಂತ ತಿಳಿದುಕೊಂಡು ಮಾಡಿದಾಗ ಆ ಕರ್ಮದ ಫಲಕ್ಕೆ ನೀವೇನಾಗ್ತೀರಿ? ಜವಾಬ್ದಾರರು ಆಗ್ತೀವಿ. ಪಾಠ ಅಂತ ತಿಳ್ಕೊಂಡಾಗ ಆ ಕರ್ಮದ ಫಲಕ್ಕೆ ನೀವು ಜವಾಬ್ದಾರರಾದ್ರೂ ಕೂಡ ಅದರ ಎಫೆಕ್ಟ್ ತುಂಬಾ ಹೊತ್ತಿನವರೆಗೆ ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಅದಕ್ಕಾಗಿ ಬೇರೆಯವ್ರ ಜೊತೆಗೆ ವ್ಯವಹಾರ ಮಾಡಬೇಕಾದೇನ್ ಮಾಡಿ? ಪಾತ್ರ ಅಂತ ಮಾಡಿ. ಓಕೆ, ಅದೇನೇ ನೀವು ವೈಯಕ್ತಿಕವಾಗಿ ಮಾಡಬೇಕಾದ್ರೆ, ಆತ್ಮಿಕ ಸಂಪಾದನೆ ಮಾಡಬೇಕಾದ್ರೆ ಏನ್ ಮಾಡ್ಬೇಕದು? ಕರ್ಮ ಅಂತ ತಿಳಿದುಕೊಂಡು ಮಾಡಬೇಕಾಗ್ತದೆ. ಎರಡರ ಎಫೆಕ್ಟು ನಿಮ್ಮ ಮೇಲೆ ಬೀಳ್ತದೆ. ಯಾವುದು? ಪಾತ್ರದ್ದು. ಅದರದ ಪ್ರತಿಫಲ ಏನಾಗ್ತದೆ? ಡಿಫ್ರೆನ್ಸ್. ಓಕೆ, ನಿಮ್ಗೊಂದು ಪ್ರಶ್ನೆ. ಶಿವ್ ಬಾಬಾ ಕರ್ಮ ಮಾಡ್ತಾರೋ ಪಾಠ ಮಾಡ್ತಾರೋ? ಪಾತ್ರ. ಹೌದಾ? ಅವ್ರು ಬಂದ್ಬಿಟ್ಟು ಮುರಳಿ ನುಡಿಸ್ತಾರೋ ನುಡಿಸಲ್ವೋ? ನುಡಿಸ್ತಾರೆ. ಶರೀರದಲ್ಲಿ ಬರ್ತಾರೋ ಬರಲ್ವೋ? ಮಾಡ್ತಾರೆ. ಬರ್ತಾರೆ. ಮಾತಾಡ್ತಾರೋ ಇಲ್ವೋ? ಮಾತಾಡ್ತಾರೆ. ನೋಡ್ತಾರೋ ಇಲ್ವೋ? ಮಕ್ಕಳಿಗೆ ನೋಡ್ತಾರೆ. ಸಾಕ್ಷಾತ್ಕಾರ ಮಾಡಿಸ್ತಾರೋ ಇಲ್ವೋ? ಅದವ್ರು ಏನ್ ಹೇಳ್ತಾರೆ? ಅದು ಪಾತ್ರ ಅಂತ ಹೇಳ್ತಾರೆ. ಕರ್ಮೇಂದ್ರಿಯ ಉಪಯೋಗ ಮಾಡಿದ್ದಾರೆ, ಬೇರೆಯವ್ರ ಶರೀರ ಪಡ್ಕೊಂಡಿದ್ದಾರೆ, ಅದರ ಪಾತ್ರ ಯಾಕೆ? ಯಾಕೆ ಯಾಕೆ ಪಾತ್ರ ಅಂತ ಹೇಳಿದ್ರೆ ಹೇಳಿ ನೋಡೋಣ. ಅಂದ್ರೆ ಬೇರೆಯವ್ರ ಶರೀರದಲ್ಲಿ ಬೇರೆಯವ್ರ ಶರೀರದಲ್ಲಿ ಬಂದ್ರು, ಮಾತಾಡಿದ್ರು, ಹಾ. ನೋಡಿದ್ರು, ಸಾಕ್ಷಾತ್ಕಾರ ಮಾಡಿದ್ರು, ಎಲ್ಲ ಮಾಡಿದ್ರು. ಅದನ್ನ ಕರ್ಮ ಅಂತ ಹೇಳ್ತಾರೆ, ಅವರು ಪಾತ್ರ ಅಂತ ಹೇಳ್ತಾರೆ. ಪಾತ್ರ. ಇದು ಪಾತ್ರ. ಪಾತ್ರ ಅಂತ ಹೇಳ್ತಾರೆ. ಯಾಕೆ? ಶರೀರ ಅವ್ರದ್ದು, ಬ್ರಹ್ಮ ಬಾಬಾ ಅವ್ರದ್ದು. ಇರ್ಲಲ್ಲ, ಶರೀರ ಯಾರ್ದಾದ್ರೂ ಆಗ್ಲಿ. ಮಕ್ಕಳಿಗೋಸ್ಕರ ಮಾಡೋದವ್ರು. ಯಾಕೆ ಪಾತ್ರ ಅಂತ ಹೇಳಿದ್ರು ಅಂತಂದ್ರೆ, ಅವ್ರು ಏನಲ್ಲಿ ಮಾಡಿದಾರಲ್ಲ ಕರ್ಮ, ಆ ಕರ್ಮದ ಫಲ ಅವ್ರ ಅಕೌಂಟ್ ಅಲ್ಲಿ ಪ್ಲಸ್ ಮೈನಸ್ ಆಗಲ್ಲ. ರೈಟ್. ಸುಲಭತನಕ್ಕೆ ಬಂದಿದ್ದಾರೆ, ಶರೀರ ತಗೊಂಡಿದ್ದಾರೆ, ಅವ್ರದ ಬೇರೆ ಆಮೇಲೆ ಏನು ಪ್ರಶ್ನೆ? ಭೂತ ಪ್ರೇತಾತ್ಮಗಳು ಬೇರೆ ಶರೀರ ಪಡ್ಕೊಳ್ತೇವೆ, ಅದು ಬೇಡ. ಸರಿನಾ? ಶರೀರ ಪಡ್ಕೊಂಡಿದ್ದಾರೆ, ಪಾತ್ರ ಮಾಡಿದ್ದಾರೆ. ಯಾಕಂದ್ರೆ ಪಾತ್ರ ಅಂತಂದಾಗ ಅಲ್ಲಿ ಏನು ರಿಸಲ್ಟ್ಸ್ ಬಂತು ಅದಕ್ಕೆ ಶಿವ ಬಾಬಾ ಜವಾಬ್ದಾರ ಅಲ್ಲ. ಅಲ್ಲ. ಹಾಗೆ ಇಲ್ಲೂ ಕೂಡ ಸ್ಪಷ್ಟವಾಗಿ ಕೇಳಿ, ಇಲ್ಲೂ ಕೂಡ ಕರ್ಮ ಮಾಡಬೇಕಾದ್ರೆ ಶಿವಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಅವು ಡೈರೆಕ್ಷನ್ ಪ್ರಕಾರ ನಾನು ಮಾಡ್ತಿದ್ದೇನೆ ಅಂತಂದ್ರೆ ಆ ಕರ್ಮದ ಫಲಕ್ಕೆ ನೀವು ಜವಾಬ್ದಾರರು ಆಗಲ್ಲ. ಜವಾಬ್ದಾರಿ ಯಾರಾಗ್ತಾರೆ? ಶಿವಬಾಬಾನೇ. ನಾನು ಅಂತ ಮಾಡಿದಾಗ ಏನಾಗ್ತದೆ? ಅದು ನಾನೇ. ಆ ನಾನು ಅಂತ ಮಾಡಿದಾಗ ಅದು ಕರ್ಮ ಆಗ್ಬಿಡ್ತು. ಕರ್ಮ ಆಗ್ಬಿಡ್ತದೆ. ಅವಾಗ ಆ ಕರ್ಮದ ಫಲಕ್ಕೆ ಯಾರು ಜವಾಬ್ದಾರ ಇದ್ರು? ನಾನೇ. ನಾನೇ ಆಗ್ಬಿಡ್ತು. ಪಾತ್ರ ಅಂತ ಮಾಡಿದಾಗ ಜವಾಬ್ದಾರ ಯಾರು? ಡೈರೆಕ್ಟರ್ ಜವಾಬ್ದಾರ, ಕತೆ ರೈಟರ್ ಜವಾಬ್ದಾರರು. ನನಗೇನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಸಂಬಳ ತಗೊಂಡು ಹೋಗ್ತಿದ್ದೇನೆ ಅಷ್ಟೇ, ವಿಷಯ ಮುಗೀತು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮನಾಭವ, ಮನಸ್ಸು ನನ್ನ ಕೈಲಿ ಇಡು ಅಷ್ಟೇ. ಯಾರಿಗೆ ಎಷ್ಟು ಕೊಡ್ಬೇಕು, ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು ಅದನ್ನ ನಾನು ನೋಡ್ಕೊಳ್ತೇನೆ. ಅದು ನಿನ್ ಜವಾಬ್ದಾರಿ ಅಲ್ಲ. ಅಲ್ಲ. ಅದನ್ನ ಏನ್ ಸಂಪಾದನೆ ಮಾಡ್ಬೇಕು, ನಿನ್ನ ಅಕೌಂಟಲ್ಲಿ ಎಷ್ಟು ಜಮಾ ಮಾಡ್ಬೇಕು, ಯಾರಿಗೆ ಪೇಮೆಂಟ್ ಮಾಡ್ಬೇಕು ಅದನ್ನ ನಾನು ನೋಡ್ಕೊಳ್ತೇನೆ ಅಲ್ವಾ? ಅವಾಗ ನಾವೇನಾಗ್ಬೇಕು? ಅಲ್ಲೂ ಕೂಡ ನಾವ್ಯಾರು? ಪಾತ್ರ ಧಾರಿಗಳು. ಒಂದು ವೇಳೆಯಲ್ಲಿ ನಾನು ಅಂತ ಮಾಡಿದಾಗ ಅಲ್ಲಿ ಏನಾಗ್ತದೆ? ಕರ್ಮ ಆಗ್ಬಿಡ್ತದೆ. ಆವಾಗ ಆ ಕರ್ಮದ ಫಲಕ್ಕೆ ಏನಾಗ್ತೀವಿ? ನಾವೇ ಜವಾಬ್ದಾರರು ಆಗ್ಬಿಡ್ತೀವಿ. ಅದಕ್ಕಾಗಿ ನಾಟಕದ ಜ್ಞಾನ ಬಾಬಾ ನಮ್ಗೆ ಯಾವಾಗ ಕೊಟ್ಟಿರೋದು? ನಾಟಕದ ಜ್ಞಾನವನ್ನ ಬಾಬಾ ನಮ್ಗೆ ಯಾವಾಗ ಕೊಟ್ಟಿರೋದು? ಸಂಗಮ ಯುಗದಲ್ಲಿ ತಾನೆ. ಸಂಗಮ ಯುಗದಲ್ಲಿ. ಈಗ ತಾನೇ ನಮ್ಗೆ ನಾಟಕದ ಜ್ಞಾನ ಇರ್ತಾರೆ. ಸತ್ಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ನಮ್ಗೆ ಎಲ್ಲಿ ಇರ್ತದೆ? ಸಂಗಮ ಯುಗದಲ್ಲಿ ಮಾತ್ರ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ನಾಟಕದ ಜ್ಞಾನವನ್ನ ಅಪ್ಲೈ ಮಾಡಿದಾಗ ಏನ್ ಮಾಡಿದಾಗ? ಅಪ್ಲೈ ಮಾಡಿದಾಗ ಬೆಳಗಿಂದ ಸಾಯಂಕಾಲದವರೆಗೂ ನೀನು ಕರ್ಮ ಕ್ಷೇತ್ರಕ್ಕೆ ಹೋಗಿ ಬಂದ್ರು ಕೂಡ ನಿಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಆಗ್ತದಾಗಲ್ವೋ? ಆಗೋದಿಲ್ಲ. ಒಬ್ಬ ವ್ಯಕ್ತಿ ಅದನ್ನ ಪಾಠ ಮಾಡ್ಲಿಕ್ಕೆ ಹೋಗಿರ್ತಾರೆ. ಯಾರು? ವ್ಯಕ್ತಿ. ಒಬ್ಬ ವ್ಯಕ್ತಿ. ರಾಕೇಶ್ ಅಣ್ಣ. ಯಾರು? ರಾಕೇಶ್ ಅಣ್ಣ.
ಪಾಠಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಅಲ್ಲಿ ಚೆನ್ನಾಗಿ ಸಿಟ್ಟು ಮಾಡ್ಕೊಂಡು ಅಳ್ಕೊಂಡು ಬಂದಿದ್ದಾರೆ. ಎಲ್ಲಿ? ಪಾತ್ರದಲ್ಲಿ ಪಾತ್ರದಲ್ಲಿ. ಮನೆಗೆ ಬಂದ್ಮೇಲೆ ಅಮ್ಮನ ಮೇಲೆ ಹಾಗೇ ಅವ್ರು ಜಗಳ ಮಾಡ್ತಾರೋ ಮಾಡಲ್ವೋ? ಮಾಡ್ತೀವಿ ಸಾಮಾನ್ಯ. ಮಾಡ್ತೀವಿ. ಅದಂಗ್ ಮಾಡ್ಬಿಡ್ತೀರ. ಅಲ್ಲಿ ನಾಟಕ ಮಾಡಿದ್ ನೀವು. ಹಾ ನೀವು ನಾಟಕದಲ್ಲಿ ಪಾಠ ಮಾಡ್ಕೊಂಡು ಬಂದಿರಿ. ನಿಮ್ಗೆ ಆ ದಿನ ಪಾಠ ಏನಿತ್ತು? ಸಿಟ್ಟು ತೋರಿಸೋದು, ಅಳೋದು, ಗೊಳೋ ಅಂತ ಅಳೋದು, ಸಿಟ್ಟು ತೋರಿಸೋದು, ಇದ್ದೇ ನಿಮ್ ಪಾಠ. ಪಾರ್ಟ್. ಓಕೆನಾ? ನೀವು ಅಲ್ಲಿ ಹೋಗ್ಬಿಟ್ಟು ಮಾತಲ್ಲಿ ಮಾಡ್ಕೊಂಡ್ ಬಂದೆ. ಆ ದಿನ ಡೈರೆಕ್ಟರ್ ನಿಮ್ಗೆ ಹೇಳಿದ್ದದು ನಿಮ್ ಪಾಠ ಅದು. ಅಲ್ಲಿ ಸಿಟ್ಟಿನ ಪಾಠು ಮತ್ತೆ ಅಳು ಪಾಠು. ಆವಾಗ ಮನೆಗೆ ಬಂದಾಗ ಸಿಟ್ಟು ಮತ್ತು ಅಳುವನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದು ಅದರ ಪ್ರಭಾವ ಪರಿಣಾಮವನ್ನು ಅಮ್ಮನ ಮೇಲೆ ತೋರಿಸಲ್ಲ? ಇಲ್ಲ. ತೋರಿಸೋದಿಲ್ಲ. ಅದು ಅಲ್ಲಿಗೆ ತಾನೆ, ಅದು ಅಲ್ಲಿಗೇನೆ ಅಲ್ವಾ? ಪಾರ್ಟಿವರೆಗೆ ಅಷ್ಟೇ. ಅಲ್ಲ ವಾಪಸ್ ಬಂದ್ಮೇಲೆ ರಾಕೇಶ್ ಅಣ್ಣ ಆಗ್ಬಿಟ್ಟು ಮಗನಾಗಿ ಹೆಂಗಿರ್ಬೇಕು ಹಾಗೆ ಬರ್ತೀವಲ್ವಾ? ಹಾಗೆ ಬಾಬಾ ನಾಟಕ ಅಂತ ಯಾಕೆ ಹೇಳ್ತಾರಂತಂದ್ರೆ, ನೀನು ಯಾರ್ಯಾರ ಜೊತೆ ವ್ಯವಹಾರ ಮಾಡ್ತೀಯಲ್ಲ ಆತ್ಮನ ಜೊತೆಗಿರುವುದು ಕರ್ಮದ ಲೆಕ್ಕಾಚಾರ ಇರುವಂತ ಕಾರಣದಿಂದ ನಾಟಕ ಅಂತಂದ್ರೆ ಆ ಕರ್ಮದ ಫಲದ ಪ್ರಭಾವ ನಿನ್ನ ಮೇಲೆ ಹೆಚ್ಚಿಗೆ ಬೀಳೋದಿಲ್ಲ. ನೆಕ್ಸ್ಟ್ ಕರ್ಮದಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಏನಾಗ್ತದೆ? ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಆವಾಗ ನೀನು ಯೋಗದಲ್ಲಿ ಕುತ್ಕೊಂಡಾಗಲೂ ಕೂಡ ಅದೇ ಜಗಳ, ಅದೇ ವ್ಯಕ್ತಿ, ಅದೇ ಅತ್ತೆ, ಅದೇ ಸೊಸೆ, ಅದೇ ಯೋಗೇಶ್ ಅಣ್ಣ, ಅದೇ ಸೆಂಟರ್ ಟೀಚರ್ ಏನಾಗ್ತಾ ಇರ್ತಾರೆ? ರಿವೈಂಡ್ ಆಗ್ತಿರ್ತದೆ. ಫೈಟಿಂಗ್ ನಡೀತಾನೆ ಇರ್ತದೆ. ಯಾಕೆ ಹೇಳಿ? ನನಗೆ ಬೈದ್ರು. ಅದನ್ನ ನೀವು ಸ್ವೀಕಾರ ಮಾಡದಲ್ಲ ಕರ್ಮದ ಫಲವನ್ನ. ಅದಕ್ಕಾಗಿ ಏನ್ ಮಾಡ್ಬೇಕು? ಬಾಬಾ ಏನ್ ಹೇಳ್ತಾರೆ? ಪ್ರತಿ ಆ ಸೆಕೆಂಡ್ ಎಲ್ಲ ಪಾಠನ್ನ ನೀನು ನಾಟಕ ಸಾಕ್ಷಿ ಅಂತ ನೀನು ನೋಡಿದಾಗ ಅದರ ಎಫೆಕ್ಟ್ ನಿನಗೆ ಆಗೋದಿಲ್ಲ. ಅದು ಮಾಡಿದ್ರ ಮತ್ತೆ ವಾಪಸ್ ನೀವೇನಾಗ್ಬಿಡ್ಬೇಕು? ಡಿಟ್ಯಾಚ್. ಬರ್ಬೇಕು. ಒರಿಜಿನಲ್ ಇದೆಯಲ್ಲ ಏನು ನಿಮ್ಮ ಮನೆಗೆ ಬಂದ್ಬಿಟ್ಟು ಏನ್ ಮಾಡೋದಿದೆ ಸಂಪಾದ ಅದನ್ನ ಮಾಡ್ತಾ ಹೋಗು. ಅದಕ್ಕೆ ನಾಟಕ ಮಾಡ್ಬಿಡಿ. ಅಂದ್ರೆ ನಾಟಕ ಮಾಡೋದು ಅಂತಂದ್ರೆ ಏನು? ಅಭಿನಯಿಸೋದು. ಅಂದ್ರೆ ಯೋಗಕ್ಕಂತ ಕುತ್ಕೊಂಡು ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡ್ತಾ ನಾನು ಯೋಗಿ ಅಂತ ಹೇಳ್ಬಿಟ್ಟು ನಾಟಕ ಮಾಡಬೇಡಿ. ಮಾಡ್ಬಾರ್ದು. ಗರ್ಭದಲ್ಲಿ ನಾಟಕ ಮಾಡಬೇಡಿ. ಕೆಲವೊಂದ್ಸಲ ಏನ್ ಮಾಡ್ತಾರೆ ಮನೆಯಲ್ಲಿ ಮಕ್ಕಳು ಅಪ್ಪ ಅಮ್ಮನಿಗೆ ಸುಳ್ಳು ಹೇಳ್ತಾರೆ. ಬೇರೇನೋ ಹೊರಗಡೆ ಪ್ರಪಂಚದವ್ರಿಗೆ ಸುಳ್ಳು ಹೇಳಿ ಅದು ಇಲ್ಲಿ ನೀವು ಸುಳ್ಳು ಹೇಳಿದ್ರೆ ನೀವೇನಾಗ್ತೀರಿ? ಮೋಸ ಹೋಗ್ತೀರಾ. ನಾವೇ ಮೋಸ ಡಾಕ್ಟರ್ ಮಾಡ್ಕೊತೀವಿ. ಡಾಕ್ಟರ್ ಎದುರುಗಡೆ ಸುಳ್ಳು ಹೇಳಿದ್ರೆ ಮೋಸ ಹೋಗ್ತೀರಾ? ಅಲ್ಲಿ ಡಾಕ್ಟರ್ ಎದುರುಗಡೆಗೆ ವಾಸ್ತವಿಕ ಸತ್ಯವನ್ನ ಏನ್ ಮಾಡ್ಬೇಕಾಗ್ತದೆ? ಸರಿಯಾಗಿ ಹೇಳಬೇಕಾಗ್ತದೆ. ಅದಕ್ಕಾಗಿ ನಾನು ಎಲ್ಲಿ ಕರ್ಮ ಮಾಡಬೇಕು, ಎಲ್ಲಿ ಪಾಠ ಮಾಡಬೇಕು ಅಂತ ನನಗೆ ಯಾವಾಗ ಗೊತ್ತಿರ್ಬೇಕು? ಸಂಗಮ ಯುಗದಲ್ಲಿ. ಎಲ್ಲಿ? ಯಾಕಂದ್ರೆ ಜ್ಞಾನ ಇರೋದು ಯಾವಾಗ ನಮಗೆ? ಸಂಗಮ ಯುಗ. ಸಂಗಮದಲ್ಲಿ ಸಿಗೋದು. ಈಗ ಎಲ್ಲಿ ವಿಕರ್ಮ ಆಗುವಂತ ಸಾಧ್ಯತೆ ಇದೆ, ಇಲ್ಲಿ ನನಗೆ ಕರ್ಮದ ಲೆಕ್ಕಾಚಾರ ಬರ್ತಾ ಇದೆ, ಅಲ್ಲಿ ಟಕ್ ಅಂತ ನಾವೇನ್ ಮಾಡ್ಬೇಕು? ಪಾರ್ಟ್ ಅಂತ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲ, ಇದು ಎಲ್ಲಿ ಸಂಪಾದನೆ ಆಗ್ತಾ ಇದೆ, ಓಕೆ, ಎಲ್ಲಿ ನನ್ನ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆ, ಎಲ್ಲಿ ಲಾಭ ಆಗ್ತಿದೆ, ಅಲ್ಲಿ ನಾವೇನ್ ಮಾಡ್ಬೇಕು? ಸಂಪಾದನೆ ಮಾಡ್ಕೋ. ಕರ್ಮ ಅಂತ ಮಾಡ್ಕೊಂಡ್ಬಿಡೋದು. ಅಲ್ಲಿ ಕರ್ಮ. ಅದಕ್ಕೆ ನಾವೇನ್ ಮಾಡ್ಬೇಕು? ಸೀರಿಯಸ್ ಆಗಿ ಗಮನವನ್ನ ಕೊಡಬೇಕು. ಈಗ ನಾನು ಪಾರ್ಟಿ ಗಮನ ಕೊಡ್ಬೇಕು, ಕರ್ಮಕ್ಕೆ ಗಮನ ಕೊಡ್ಬೇಕು ಕರ್ಮಕ್ಕೆ ಗಮನ ಕೊಡು. ಅಲ್ವಾ? ಪಾಠನ ಮಾಡಿದಾಗ ಸಂಪಾದನೆ ಆಗೋದಿಲ್ಲ, ಗೊತ್ತಿರ್ಲಿ. ಹ್ಮ್. ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಸ್ಟೇಜಲ್ಲಿ ನಾಟಕ ಮಾಡ್ಕೊಂಡ್ ಬಂದ್ಬಿಟ್ರೆ ನಿಮ್ಗೆ ಸಂಪಾದನೆ ಆಗೋದಿಲ್ಲ. ಈಗ ನಾಟಕ ಕಂಪನಿಯಲ್ಲಿ ಮಾಡಿದ್ರೆ ಅದು ಬೇರೆ ಪ್ರಶ್ನೆ ಬಿಡಿ. ಹಾಬಿ ರೂಪದಲ್ಲಿ ಈ ಶಿವರಾತ್ರಿಲೆಲ್ಲ ಏನ್ ಮಾಡ್ತಾರೆ ಈ ಬೆಂಗಳೂರು ಕಡೆಗೆಲ್ಲ ರಾತ್ರಿ ಜಾಗರಣೆ ಇರಬೇಕು. ಸಣ್ಣ ಪಾತ್ರದ ದುಡ್ಡು ಕೊಟ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ನಾಟಕದಲ್ಲಿ ಪಾತ್ರವನ್ನ ಮಾಡ್ಬೇಕಾಗ್ತದೆ. ಆದ್ರೆ ಮನೆಗೆ ಬಂದ್ಬಿಟ್ಟು ಮಾಡ್ತಾನಲ್ಲ ಏನು, ಅವನು ಒರಿಜಿನಲಿ ಬ್ಯಾಂಕ್ ಎಂಪ್ಲಾಯಿ ಇರ್ಬೋದು, ಎಂಜಿನಿಯರ್ ಇರ್ಬೋದು, ದಟ್ ಇಸ್ ಲೈಫ್ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ ಲೈಫ್, ಜೀವನ, ಕರ್ಮ ಅಂತಂದ್ರೆ ಏನು ಅಂತಂದ್ರೆ ನೀನು ಆತ್ಮನಾಗಿ ವಿಶ್ವ ಕಲ್ಯಾಣ ಮಾಡ್ತೀಯಲ್ಲ, ದಟ್ ಇಸ್ ಲೈಫ್. ವಿಶ್ವ ಪರಿವರ್ತನೆ ಮಾಡ್ತೀಯಲ್ಲ, ಅದು ಜೀವನ, ಅದು ಕರ್ಮ. ನಾಟಕ ಯಾವುದು? ನಾನು ಕಾರುಣ್ಯ. ಈಗ ಹೇಳಿ ಅಕ್ಕರ, ಇದು ನಾಟಕನೋ ಜೀವನನೋ? ಇದು ಪಾತ್ರನೋ ಜೀವನನೋ ಕರ್ಮನೋ? ಕಾರುಣ್ಯ ಅನ್ನೋದು ಜೀವ. ಪಾತ್ರ. ನಾನು ಕುಮಾರಿ, ಪಾರ್ಟ್. ನಾನು ಅಕೌಂಟೆಂಟ್, ಪಾರ್ಟ್. ನಾನು ಆತ್ಮ, ಜೀವನ. ಆತ್ಮಿಕ ಸಂಪಾದನೆ ಮಾಡ್ತಿದ್ದೇನೆ, ದಟ್ ಇಸ್ ಲೈಫ್. ವಿಶ್ವ ಕಲ್ಯಾಣ ಮಾಡ್ತೇನೆ, ದಟ್ ಇಸ್ ಲೈಫ್. ಹಾಗಿದ್ರೆ ನಾನು ಹೆಚ್ಚಿನ ಗಮನ ಕರ್ಮ ಕೊಡ್ಬೇಕು, ಪಾರ್ಟಿ ಕೊಡ್ಬೇಕು? ಕರ್ಮಕ್ಕೆ ಕೊಡ್ಬೇಕು ಅಲ್ವಾ? ನಾನು ಅಲ್ಲಿ ಹೋಗ್ಬಿಟ್ಟು ಪಾಠ ಮಾಡಿದೆ, ಪಾಠ ಮುಗೀತು, ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ಟೀ ಕಾಫಿ ಕುಡಿತೇನೆ. ಅವ್ ನನ್ನ ವೈಯಕ್ತಿಕಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಟೀ ಕಾಫಿ ಕುಡಿಯೋದು ನಾಟಕ
ಅಲ್ಲ. ಅಲ್ಲ. ರೈಟ್. ಕರ್ಮ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಎಲ್ಲಿ ಆಕ್ಚುಲಿ ಎರಡೂನು ಕೂಡ ಕರ್ಮ ಆದ್ರೂ, ಎರಡೂ ಕಡೆ ಕರ್ಮದ ಫಲ ಬಂದ್ರು, ಎರಡೂ ಕಡೆನೂ ಕೂಡ ನೀನೇ ಆ ಕರ್ಮದ ಫಲಕ್ಕೆ ಜವಾಬ್ದಾರಿ ಆದ್ರೂ, ಅಲ್ಲಿ ನಾಟಕ ಹೇಳುವಂತ ಒಂದು ವಿಷಯವನ್ನ ಆಡ್ ಮಾಡಿದಾಗ ಆ ಕರ್ಮದ ಫಲದ ಎಫೆಕ್ಟ್ ನಿನ್ ಮೇಲೆ ಜಾಸ್ತಿ ಆಗೋದಿಲ್ಲ. ತಕ್ಷಣ ನಿನ್ನಲ್ಲಿ ಏನ್ ಮಾಡ್ಬೋದು, ಬಿಂದು ಹಿಂದೆ ಹಾಕಲಿಕ್ಕೆ ನಿನಗೆ ಅವಕಾಶ ಸಿಗುತ್ತೆ. ಸಿಗತ್ತೆ. ಓಕೆ, ಅವ್ರು ಎದುರುಗಡೆ ಬಂದ್ಬಿಟ್ಟು ಏನ್ ಮಾಡುದು, ಸಿಟ್ಟಿನ ನಾಟಕ ಮಾಡದೆ ಹೊರತು ಅವ್ರ ಮೇಲೆ ನನಗೇನು ಬೇಜಾರ್. ಆಗೋದು. ಈಗ ಫಿಲ್ಮ್ ಅಲ್ಲಿ ಹೀರೋ ವಿಲನ್ ಏನ್ ಮಾಡ್ತಾರೆ, ಜಗಳ ಮಾಡ್ಕೊಳ್ತಾರೋ ಮಾಡ್ಕೋತಾರೆ. ಸರಿ. ಅದಾದ್ಮೇಲೆ ಇಬ್ರು ಊಟ ಕೊತ್ಕೊಂಡಾಗ ಇಬ್ರು ಜಗಳ ಊಟ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಯಾಕೆ? ಅದು ನಾಟಕ ಅಷ್ಟೇ. ಅವ್ರು ಅದನ್ನ ಅದೇ ರೀತಿ ಸ್ವೀಕಾರ ಮಾಡ್ತಾರಲ್ವಾ? ಹಾಗೆ ನನ್ನ ಪಾತ್ರ ಬೇರೆಯವ್ರ ಜೊತೆಗೆ ಏನೇನಿದೆ ಅದನ್ನೇನ್ ಮಾಡ್ಬೇಕು, ಪಾರ್ಟ್ ಅಂತ ಮಾಡ್ಬೇಕು. ನಾಟಕ ಪಾಠ ಅಂತ ತಿಳ್ಕೊಂಡ್ ಆದ್ರೆ ಈಶ್ವರಿ ಸೇವೆ ವಿಷಯದಲ್ಲಿ ಬರ್ತಿರಲ್ಲ, ಈಶ್ವರಿ ಸೇವೆ ಅಲ್ಲಿ ನಾಟಕ ಅಲ್ಲ, ಅದು ಕರ್ಮ ಅದ್ ಮಾಡಬಾರ್ದು. ಜ್ಞಾನ ಹೇಳ್ಬೇಕಾದಿರ್ಬೋದು, ಯೋಗ ಮಾಡ್ಬೇಕಾದಿರ್ಬೋದು, ಏನೇ ಈಶ್ವರನ ಜೊತೆ ಏನು ಮಾಡ್ತೀರಿ. ಯಾಕಂದ್ರೆ ನೋಡಿ, ನಾವು ಕೆಲವೊಂದ್ಸಲ ಲೌಕಿಕದಲ್ಲಿ ಹೊರಗಡೆ ಪ್ರಪಂಚದ ಜೊತೆಗೆ ನಾಟಕ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಹೌದಾ? ಆದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿವಾರದಲ್ಲಿ, ನಮ್ಮ ಸಂಸಾರದಲ್ಲಿ ನಾವೇನ್ ಮಾಡೋದಿಲ್ಲ, ಅದನ್ನು ಮಾಡೋದಿಲ್ಲ. ಅದು ವಾಸ್ತವಿಕ. ಯಾಕಂದ್ರೆ ನಮ್ ಕಷ್ಟ ಬಂದಾಗ ನಮ್ಗೆ ಹೆಲ್ಪ್ ಮಾಡೋರು ಯಾರು? ಸಂಬಂಧ. ಕುಟುಂಬದವ್ರು. ಅವ್ರ ಜೊತೆಗೆ ನಾವೇನ್ ಮಾಡುವಾಗಿಲ್ಲ, ಸುಳ್ಳು ಹೇಳುವಂಗಿಲ್ಲ. ಓಕೆ, ನಾವೆಲ್ಲರೂ ಹೋಗ್ಬೇಕಾದ್ರೆ ನೋಡಿ, ಕೆಲವೊಬ್ಬರಿಗೆ ನಮ್ಮ ಮನೆಯವ್ರಿಗೆ ಯಾರಿಗೋ ಒಬ್ಬರಿಗೆ ಸತ್ಯ ಹೇಳ್ಬಿಟ್ಟು ಹೋಗಿರ್ತೀವಿ, ಅದ್ರ ಅಕ್ಕಪಕ್ಕದ ಮನೆಯವ್ರಿಗೆ ಏನ್ ಮಾಡಿರ್ತೀವಿ, ಸುಳ್ಳು ಹೇಳ್ಬಿಟ್ಟು ಹೋಗಿರ್ತೀವಿ ಅಲ್ವಾ? ವಾಸ್ತವಿಕತೆ ಏನು ಅಂತ ನಮ್ಗೆ ಗೊತ್ತಿರ್ತದೆ. ಅದಕ್ಕಾಗಿ ಇಲ್ಲಿ ಬಾಬಾ ನಮ್ಗೆ ನಾಟಕದ ಜ್ಞಾನವನ್ನ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ, ಹೊರಗಡೆ ಪ್ರಪಂಚದ ಬೇರೆ ಆತ್ಮಗಳ ಜೊತೆಗೆ ನೀವು ಏನು ವ್ಯವಹಾರ ಮಾಡ್ತಿರೋ ಅದು ಡ್ರಾಮಾ. ಭಗವಂತನ ಜೊತೆಗೆ ಏನು ವ್ಯವಹಾರ ಮಾಡ್ತಿರೋ ದಟ್ ಈಸ್ ಲೈಫ್. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಶಿವಬಾಬಾ ಮಾಡ್ತಾ ಇರೋದು ಕರ್ಮ, ಬ್ರಹ್ಮಬಾಬಾ ಮಾಡ್ತಾ ಇರೋದು ಪಾತ್ರ. ಇದು ಸುಲಭವಾಗಿ ಅರ್ಥ ಮಾಡ್ಕೋಬಹುದಲ್ಲ. ಶಿವಬಾಬಾ ಅವರು ಕರ್ಮ ಮಾಡ್ತಿದ್ದಾರೆ, ಬ್ರಹ್ಮಬಾಬಾ ಅದರ ಪಾತ್ರ ಶಿವಬಾಬಾ ಇಲ್ಲಿ ಕರ್ಮ ಮಾಡ್ತಿದ್ದಾರೆ, ಅವರು ಪಾತ್ರನೇ ಮಾಡ್ತಿರೋ ತಾನೆ ಶರೀರದಲ್ಲಿ ಬಂದ್ಬಿಟ್ಟು. ನಾಟಕದಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಹೀರೋ. ಶಿವಬಾಬಂದು ಎಂದೂ ಕೂಡ 5,000 ವರ್ಷದಲ್ಲಿ ಕರ್ಮದಲ್ಲಿ ಬರೋದೇ ಇಲ್ಲ, ಅವನು ಕರ್ಮದ ಸರ್ಕಲ್ ಅಲ್ಲೇ ಬರೋದಿಲ್ಲ. ಶಿವಬಾಬಾ ಇದೆಯಲ್ಲ, ಟೋಟಲ್ 5,000 ಇಯರ್ಸ್ ಅಲ್ಲಿ ಏನ್ ಮಾಡೋದಿಲ್ಲ, ಕರ್ಮದಲ್ಲಿ ಬರೋದಿಲ್ಲ. ಓಕೆ, ಬ್ರಹ್ಮಬಾಬರ ಪಾಠ ಯಾವಾಗಿತ್ತು, ಅವ್ರದ್ದು ಶರೀರ ಇದ್ದಾಗ. ಈಗ ಅವ್ರು ಅವ್ಯಕ್ತವಾಗಿದಾರಲ್ಲ, ಈಗ ಏನಿಲ್ಲ, ಅವ್ರದ್ದು ಪಾಠ ಇಲ್ಲ. ಅವಾಗ ಬ್ರಹ್ಮಬಾಬರ್ ಇದಲ್ಲೂ ಕೂಡ ಏನಿತ್ತು, ಅವರು ತಂದೆಯಾಗಿ ಮಕ್ಕಳ ಜೊತೆಗೆ ಏನು ವ್ಯವಹಾರ ಮಾಡ್ತಿದ್ರು, ಅದೇನಾಗಿತ್ತು, ಪಾರ್ಟ್ ಆಗಿತ್ತು. ಯಾಕಂತಂದ್ರೆ ತನ್ನನ್ನು ತಾನು ಶರೀರ ಅಂತ ತಿಳ್ಕೊಂಡಿದ್ರಲ್ವಾ. ಅದಕ್ಕೆ ಅವ್ರಿಗೆ ಹೇಳ್ತಾರ, ಸೂತ್ರಧಾರಿ, ನೀನು ಸೂತ್ರಧಾರಿ, ನಾನು ಪಾತ್ರಧಾರಿ ಅಂತ ಅದು ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಅವಾಗ ಏನಾಗ್ತದೆ, ಇವಾಗ ಪಾಠ ಮಾಡುವಂತವ್ರು ತನ್ನ ಪಾಠನ ಯಾರ ಕೈಯಲ್ಲಿ ಕೊಟ್ಟಿರ್ತಾರೆ, ಕತೆಗಾರನ ಹತ್ರ, ಡೈರೆಕ್ಟರ್ ಹತ್ರ ಕೊಟ್ಟಿರ್ತಾರಲ್ಲ. ಹಾಗೇನೆ ಬಾಬಾ ನೀನ್ ಬಂದ್ಬಿಟ್ಟು ಜ್ಞಾನ ಹೇಳಪ್ಪ, ಈ ಜವಾಬ್ದಾರಿ ನಿಂದಪ್ಪ, ನೀನು ಅವ್ರಿಗೆ ಒಪ್ಪಿಸಿದಾಗ ನೀವೇನಾಗ್ತೀರಿ, ಪಾತ್ರಧಾರಿ. ಸೂತ್ರಧಾರಿ ಯಾರು? ಶಿವಬಾಬಾ ಆಗ್ಬಿಡ್ತಾರೆ. ಆ ವಿಷಯ ಬೇರೆ, ಆ ಸಬ್ಜೆಕ್ಟ್ ಬೇರೆ. ಓಕೆನಾ? ಅದನ್ನ ಇಲ್ಲಿ ಮರ್ಜ್ ಮಾಡಬೇಡಿ. ಯಾಕಂದ್ರೆ ತುಂಬಾ ವಿಷಯಗಳು ಒಂದಕ್ಕೆ ತಂದಾಗ ಏನಾಗದ್ರೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಸರಿ, ಓಕೆ. ಇಲ್ಲಿ ನಾವು ಮಾತಾಡ್ತಿರೋದು ಯಾವುದು, ಕರ್ಮ ಮತ್ತು ಪಾತ್ರ ಅಂತಂದ್ರೆ ಲೌಕಿಕದಲ್ಲಿ ಶಾರೀರಿಕವಾಗಿ ತನು ಧನ ಜನ ಈ ವಿಷಯದಲ್ಲಿ ಸ್ಥೂಲ ಪ್ರಪಂಚದಲ್ಲಿ ನೀವೇನೇನು ಮಾಡ್ತಿರೋ ಅದೆಲ್ಲವನ್ನ ಪಾತ್ರ ಅಂತ ತಿಳಿದುಕೊಂಡು ಮಾಡಿ. ಅರ್ಥ ಆಯ್ತು? ಸ್ಥೂಲ ಪ್ರಪಂಚದಲ್ಲಿ 5 ತತ್ವಗಳ ಹೇಳುವಂಥದ್ದು ಒಂದು ಸೀನರಿ. ಸೂರ್ಯ ಚಂದ್ರ ಹೇಳುವಂಥದ್ದು ಇಲ್ಲಿ ಲೈಟಿಂಗ್. ಪ್ರೇಕ್ಷಕರು ಯಾರು? ಬೇರೆ ಎಲ್ಲ ಆತ್ಮಗಳು. ಬೇರೆಯವ್ರದನ್ನು ನೀವು ನಾಟಕ ಅಂತ ಮಾಡಿ ನೀವು ಕೂಡ ಏನ್ ಮಾಡ್ಬೇಕು, ನಾಟಕ. ಇಲ್ಲಿ ಸ್ಥೂಲವತನದಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ ಮಾಡ್ತೀರಾ, ಧನಕ್ಕೆ ಸಂಬಂಧಪಟ್ಟಿದ್ ಮಾಡ್ತೀರಾ, ಜನಕ್ಕೆ ಸಂಬಂಧಪಟ್ಟಿದ್ ಮಾಡ್ತೀರಾ. ಇದೆಲ್ಲ ಏನು ನಾಟಕ ಅಂತ ತಿಳಿದುಕೊಂಡು ನೀವು ಮಾಡಬೇಕು. ಅಲ್ಲಿ ಡ್ರಾಮಾವನ್ನೇನ್ ಮಾಡಬೇಕು, ಅಪ್ಲೈ ಮಾಡಬೇಕು. ಅದೇ ಆತ್ಮನ ವಿಷಯಕ್ಕೆ ಬಂದಾಗ, ಆತ್ಮಕ ಸಂಪಾದನೆ, ಆತ್ಮಿಕ ಸೇವೆಗೆ ಬಂದಾಗ ಅದನ್ನೇನ್ ಮಾಡ್ಬೇಕು, ಕರ್ಮ ಅಂತ ನಾವು ಮಾಡ್ಬೇಕು. ಈಗ ಜೀವನ ಪೂರ್ತಿ ನೀವು ನಾಟಕ ಮಾಡ್ತಾ ಇದ್ರೆ ಸಂಪಾದನೆ ಮಾಡೋದು ಯಾವಾಗ? ಮನೆ ಇದೆ, ಕುಟುಂಬ ಇದೆ, ಸಂಸಾರ ಇದೆ, ಜವಾಬ್ದಾರಿ ಇದೆ, ಖರ್ಚುಗಳಿದ್ದಾವೆ ಅಲ್ವಾ? ನೀನ್ ಪೂರ್ತಿ ಯಾವಾಗ್ಲೂ ನಾಟಕನೇ ಮಾಡ್ತಾ ಇದ್ದಿದ್ರೆ ನಿನ್ ಲೆಕ್ಕಾಚಾರ ಕ್ಲಿಯರ್ ಮಾಡೋದು ಯಾವಾಗ?
ಈಗ 5,000 ವರ್ಷ ಏನ್ ಮಾಡಿದ್ರಿ? ಕರ್ಮನೇ ನಾಟಕ ಮುಗ್ದ ಮಾಡ್ಕೊಂಡೇ ಬಂತು. ಬಂದು ನಾಟಕ ಮಾಡಿದ್ವಿ. 5,000 ವರ್ಷ ಏನ್ ಮಾಡಿದ್ವಿ? ನಾಟಕ ಈಗ ಸಂಘ ಮುಗಿದು ಸ್ವಲ್ಪ ಸಮಯದಲ್ಲಿ ಏನ್ ಮಾಡ್ಬೇಕು ನಾವಿವಾಗ? ಕರ್ಮ ಮಾಡ್ಬೇಕು. ಕರ್ಮ ಮಾಡ್ಬಿಟ್ಟು ಆತ್ಮಿಕ ಸಂಪಾದನೆಯನ್ನು ನಾನು ಮಾಡ್ಬೇಕು. ಅಂದ್ರೆ ಸಂಘ ಮುಗಿದು ನಾನು ಯಾವ್ದು ಕಡೆ ಗಮನ ಕೊಡಬೇಕು? ಆತ್ಮದ ಉದ್ಧಾರ, ಆತ್ಮ ಪರಿವರ್ತನೆ, ಆತ್ಮಿಕ ಸೇವೆ, ಆತ್ಮಿಕ ಅಕೌಂಟಲ್ಲಿ ಏನ್ ಮಾಡ್ಬೇಕು? ಜಮಾ ಮಾಡ್ಕೊಳ್ಬೇಕು. ಅಂತಂದ್ರೆ ನೀನು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಬ್ಯಾಂಕ್ ನಲ್ಲಿ ಹೋಗ್ಬಿಟ್ಟು ಸಂಪಾದನೆ ಮಾಡಿದ್ರೆ ನಿನ್ನ ಅಕೌಂಟಲ್ಲಿ ಏನಾಗ್ತದೆ? ಜಮಾ ಆಗ್ತದೆ, ಹಣ ಬರ್ತದೆ. ಅದೇ ಹೋಗ್ಬಿಟ್ಟು ನೀನು ನಾಟಕ ಮಾಡಿದ್ರೆ ನಿನ್ನ ಅಕೌಂಟಲ್ಲಿ ಏನು ಕೂಡ ಬರೋದಿಲ್ಲ. ಬರೋದಿಲ್ಲ. ಅದಕ್ಕಾಗಿ ಹೊರಗಡೆ ಪ್ರಪಂಚ ಶಾರೀರಿಕವಾಗಿ ನಮ್ಗೇನು ಸಿಕ್ಕಿದೆ ಅದರ ಬಗ್ಗೆ ಹೆಚ್ಚಿನ ಮನಬುದ್ಧಿಯನ್ನು ನಾವೇನ್ ಮಾಡಬಾರ್ದು? ಇಡಬಾರದು. ಯಾವ್ದ ಕಡೆ ಇಡಬೇಕು? ಆತ್ಮಿಕ ಸಂಪಾದನೆ ಕಡೆಗೆ, ಆತ್ಮಿಕ ಸೇವೆ ಕಡೆಗೆ, ಆತ್ಮಿಕವಾಗಿ ಬೇರೆಯವ್ರಿಗೆ ಶುಭ ಭಾವನೆ ಶುಭ ಕಾಮನೆ ಕೊಡೋದ್ರ ಕಡೆಗೆ ನಾವೇನ್ ಮಾಡ್ಬೇಕು? ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಅರ್ಥ ಆಯ್ತಾ? ಯಾವಾಗ ಅಲ್ಲಿ ಕರ್ಮ ಅಂತ ನಾವು ಅಪ್ಲೈ ಮಾಡಬೇಕು, ಎಲ್ಲಿ ಆತ್ಮ ಅಂತ ಪಾತ್ರ ಅಂತ ನಾನು ಇಲ್ಲಿ ಏನ್ ಮಾಡ್ತಿದ್ದೇನೆ? ಪಾತ್ರ ಮಾಡ್ತಿದ್ದೇನೆ. ಎಲ್ಲಿ? ಲೌಕಿಕದಲ್ಲಿ. ಓಕೆ, ಮಜಾ ಏನ್ ಗೊತ್ತಾ? ಅದೇ ಲೌಕಿಕದಲ್ಲಿ ನಾನು ಆತ್ಮ ಅಂತ ತಿಳ್ಕೊಂಡು ಮಾಡ್ಬಿಡಿ, ಅದು ಪಾತ್ರ ಆಗೋದೇ ಇಲ್ಲ. ಆಗತ್ತಾ? ಇಲ್ಲ. ಅದೇನಾಗ್ತದೆ? ಜೀವನ ಆಗ್ಬಿಡ್ತದೆ. ಓಕೆ, ಪಾತ್ರನೂ ಕೂಡ ಕರ್ಮನೇ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪಾತ್ರನೇ ಬೇರೆ, ಕರ್ಮನೇ ಬೇರೆ ಅಲ್ಲ. ಎರಡೂ ಕೂಡ ಕರ್ಮನೇ. ಎರಡೂ ಕರ್ಮದ ಫಲ ನಿಮ್ಮ ಮೇಲೆ ಪ್ರಭಾವ ಬೀಳ್ತದೆ. ಆದ್ರೆ ಪಾತ್ರ ಅಂತ ಮಾಡಿದಾಗ ಆ ಏನು ಕರ್ಮ ನಡೆಯುತ್ತೆ ಆ ಕರ್ಮದ ಫಲಕ್ಕೆ ನಾನು ಜವಾಬ್ದಾರ ಅಲ್ಲ. ಈಗ ನಗರತ್ನಕ್ಕ ಈಗ ನಾವು ಈಶ್ವರಿ ಜ್ಞಾನವನ್ನು ಹೇಳ್ತೀವಿ, ಯೋಗವನ್ನ ಮಾಡ್ತೀವಿ. ಕರ್ಮ ಅಂತ ಮಾಡಬೇಕು, ಪಾತ್ರ ಅಂತ ಮಾಡಬೇಕು. ಅದು ಜ್ಞಾನ ಹೇಳ್ತಾ ಇರೋದು ಕರ್ಮಣ. ಅಂದ್ರೆ ಹೇಳ್ತಾ ಇದ್ದೀವಿ ಪಾತ್ರನೂ ಆಗುತ್ತೆ. ಎಷ್ಟು ಮಜಾ ಗೊತ್ತಾ? ಯೋಗ ಅಂತ ಮಾಡ್ಬೇಕು. ಯೋಗ ಅಂತಾನೆ ಕರ್ಮ ಅಂತಾನೆ ಮಾಡ್ಬೇಕು. ನೋಡಿ, ಕೆಲವೊಂದ್ಸಲ ಕರ್ಮ ಆಗ್ತದೆ, ಕೆಲವೊಂದ್ಸಲ ಪಾತ್ರ ಅಂತಾನು ಆಗುತ್ತೆ. ಏನು ಗೊತ್ತಾ? ಎರಡು ಆಗುತ್ತೆ. ನೀನು ಮಾಡಪ್ಪ ಅಂತ ಹೇಳಿ ಏನಂತ ನನಗ್ ಗೊತ್ತಿಲ್ಲ, ನೀನು ಮಾಡಪ್ಪ ಅಂತ ಬಾಬನಿಗೆ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಅದೇನಾಗ್ಬಿಡ್ತದೆ? ಪಾತ್ರ ಆಗುತ್ತೆ. ಪಾತ್ರ ಆಗ್ಬಿಡ್ತದೆ. ಅದು ತಾನೇ? ಹೌದು. ಬಾಬಾ ನೀನು ಮಾಡು ಅಂತ ನೀವ್ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಬಿಟ್ಟು ನೀವು ಪಾತ್ರ ಆಗ್ಬಿಟ್ರೆ ಅಷ್ಟೇನೆ. ಅಲ್ಲಿ ಕರ್ಮದಲ್ಲಿ ನಾನು ಅಂತ ಬಂದಾಗ ಏನಾಗ್ಬಿಡ್ತದೆ? ಕರ್ಮ ಆಗುತ್ತೆ. ಅಲ್ಲಿ ತುಂಬಾ ಸೂಕ್ಷ್ಮತೆ ಇದೆ, ತುಂಬಾ ಸೂಕ್ಷ್ಮತೆ ಇದೆ ಅಲ್ವಾ? ಅಂತಂದ್ರೆ ಇವಾಗ ನೀನು ಮಾಡು ಅಂತ ನೀವು ಕುತ್ಕೊಂಡ್ರಿ. ಓಕೆ, ಸರಿ. ಯಾರೋ ಒಬ್ರು ಹೊಗಳಿದ್ರು, ಅವಾಗ ಏನಾಗತ್ತೆ? ನನಗೆ ಜವಾಬ್ದಾರಿ ಇಲ್ಲ, ಮಾಡ್ದವ್ ನೀನ್ ನೋಡ್ಕೊ ಅಲ್ವಾ? ಯಾರೋ ಹೊಗಳಿದ್ರು, ನನ್ ಜವಾಬ್ದಾರಿ ಇಲ್ಲ, ನೀನ್ ನೋಡ್ಕೊ. ಫಿಲ್ಮ್ ಚೆನ್ನಾಗ್ ಬಂದ್ಬಿಟ್ಟು ಜನ ಯಾರಿಗೆ ಹೇಳ್ತಾರೆ? ಡೈರೆಕ್ಟರ್ ಕಾಣೋದೇ ಇಲ್ವಲ್ಲ, ಹೀರೋ ತಾನೆ. ಡೈರೆಕ್ಟ್ ಯಾರದ ಗೊತ್ತೇ ಇಲ್ವಲ್ಲ, ಹೀರೋನಿಗೆ ಹೇಳ್ತಾನೆ. ಅವಾಗ ಹೀರೋ ಏನ್ ಹೇಳ್ತಾನೆ? ನನಗೆ ಗೊತ್ತಿಲ್ಲಪ್ಪ, ಡೈರೆಕ್ಟ್ ಹೇಳಿದಾಗ ನಾನು ಮಾಡಿದ್ದೇನೆ, ಮೂಲ ಕಾರಣ ಯಾರು? ಡೈರೆಕ್ಟ್ ಹೇಳಿದಾಗ ನಾನು ಮಾಡಿದ್ದೇನೆ ಹೊರತು. ಓಕೆ, ಫಿಲ್ಮ್ ಚೆನ್ನಾಗಿ ಬಂದಾಗ ಲಾಭ ಡೈರೆಕ್ಟ್ರಿಗೆ ಆಗ್ತದೋ ಆಕ್ಟರಿಗೆ ಆಗತ್ತೋ? ಡೈರೆಕ್ಟ್ರಿಗೆ ತಾನೇ ಆಗ್ತದೆ. ಅಂತಂದ್ರೆ ವಾಸ್ತವಿಕ ರೂಪದಲ್ಲಿ ನೋಡಿದಾಗ ಬಾಬಾ ಸಿಕ್ಕಿದಾಗ ಎಲ್ಲವನ್ನು ನಾವು ಪಾತ್ರ ಅಂತ ಮಾಡಿದಾಗ ನಾವೇನಾಗಿರ್ತೀವಿ? ಡಿಟ್ಯಾಚ್ ಆಗ್ಬಿಡ್ತೀವಿ ಅಲ್ವಾ? ಇನ್ನು ಸೂಕ್ಷ್ಮ ರೂಪದಲ್ಲಿ ಬರೋಣ. ನಾವು ಸೂಕ್ಷ್ಮ ರೂಪದಲ್ಲಿ ಬಂದಾಗ ಯಾವುದೇ ಕರ್ಮದಲ್ಲಿ ನಾನು ಅಂತ ಬಂದ್ರೆ ಅಲ್ಲಿ ಏನಾಗ್ಬಿಡ್ತದೆ? ಕರ್ಮ. ಓಕೆನಾ? ನಾವು ಬೇರೆಯವ್ರಿಗೆ ಒಪ್ಪಿಸ್ಬಿಟ್ರೆ ಯಾಕಂತಂದ್ರೆ ಇವಾಗ ಕಾರುಣ್ಯಕ್ಕೆ ಹೇಳಿದ್ರು ಏನಂತ? 1 ಲಕ್ಷ ರೂಪಾಯಿ ಒಯ್ದ್ಬಿಟ್ಟು ಬ್ಯಾಂಕಲ್ಲಿ ಹಾಕಿ ಅಂತ ಹೇಳಿದ್ರು. ಸರಿನಾ? ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಯಾರೋ ಒಬ್ರು ಕೈಯಿಂದ 1 ಲಕ್ಷ ರೂಪಾಯಿ ಏನ್ ಮಾಡಿದ್ರು? ಕಳ್ತನ ಮಾಡ್ಕೊಂಡು ಹೋದ್ರು. ನಷ್ಟ ಆಗಿದೆ ಯಾರಿಗೆ? ಅಲ್ಲ, ಕೊಟ್ಟವ್ರಿಗೆ. ಮಾಲೀಕದಾರೆ ಕೊಟ್ಟಿರೋದು ಹಣ, ಇವ್ರದಲ್ಲ. ಕಳ್ತನ ಆಯ್ತು, ಎತ್ಕೊಂಡೋದು. ಕಂಪ್ಲೇಂಟ್ ಯಾರು ಕೊಡಬೇಕು? ಓನರ್ ಕೊಡಬೇಕು. ಅದೇ ಇವ್ರದ್ದು 1 ಲಕ್ಷ ರೂಪಾಯಿ ತಗೊಂಡೋದು ಯಾರ್ದು ಕಳ್ತನ ಮಾಡಿದ ನಷ್ಟ ಯಾರಿಗೆ? ಅಲ್ವಾ? ಕೆಲವೊಂದ್ಸಲ ಮಾಲೀಕರು ಹೇಳ್ತಾರೆ, ನಾನು ಹೇಳ್ದಂಗೆ ಮಾಡಪ್ಪ, ಲಾಭ ನಷ್ಟ ಏನಿದು ನನ್ ಜವಾಬ್ದಾರಿ ಅಲ್ವಾ? ಅವಾಗ ನೀವು ಪಾಠ ಮಾಡ್ತಿದ್ದೀರ ಅಷ್ಟೇ. ಅವ್ನು ಹೇಳ್ದಂಗೆ ಏನ್ ಮಾಡ್ತಿದ್ದೀನಿ? ಓಕೆ, ಈಗ ಹೇಳಿ, ನಾವು ಪಾಠ ಮಾಡೋದು ಉತ್ಮಾನೋ ಕರ್ಮ ಮಾಡೋದು ಉತ್ಮಾನೋ? ಕೆಲವು ಸಂದರ್ಭದಲ್ಲಿ ಕರ್ಮ ಮಾಡೋದು ಎರಡು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಕೆಲವ್ರು ಏನ್ ಹೇಳ್ತಾರೆ, ನೀವು ಹಿಂಗೂ ಹೇಳ್ತೀರಿ ಹಂಗೂ ಹೇಳ್ತೀರಿ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು.
ಪರಿಸ್ಥಿತಿಗಳು ವಿಭಿನ್ನವಾಗಿದ್ದಾಗ ಅಂದ್ರೆ ನಮ್ಗೆ ವಿರುದ್ಧವಾಗಿದ್ದಾಗ ಪಾರ್ಟ್ ಮಾಡೋದು ಉತ್ತಮ. ಹಾ ಎಲ್ಲ ಪೂರ್ವಕವಾಗಿದೆ, ನಾವು ಸಂಪಾದನೆ ಮಾಡ್ಬೋದು ಅದರಲ್ಲಿ ಅಂದಾಗ ಆಗ ಕರ್ಮ ಮಾಡ್ಬೋದು. ಉತ್ತಮ ಅಲ್ವಾ? ಅಂದ್ರೆ ಆ ಡಿಫ್ರೆನ್ಸ್ ಏನಿದೆ ತುಂಬಾ ಸೂಕ್ಷ್ಮವಾಗಿರ್ತದೆ. ಹೌದು. ಓಕೆನಾ? ಅದಷ್ಟು ಏನ್ ಮಾಡ್ಬೇಕಾಗ್ತದೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಓಕೆ ಓಕೆ, ಫೈನಲ್ ಹೇಳ, ಹೇಳಿ. ಫೈನಲಿಗೆ ಬರೋಣ, ಸಮರಿಗೆ ಬರೋಣ. ಸರಿ, ಸಮರಿ ಏನು ಅಂತಂದ್ರೆ ಕೇಳಿ, ಕರ್ಮನ ಇಲ್ಲಿ, ಪಾತ್ರ ಇಲ್ಲಿ, ಡೈರೆಕ್ಟರ್ ಬಾಬನಿಗೆ ಮಾಡಿ, ಕತೆಗಾರ ಬಾಬನಿಗೆ ಮಾಡಿ, ಅವಾಗ ನೀವೇನಾಗಿರ್ತೀರಿ? ನಿಶ್ಚಿಂತವಾಗಿರ್ತೀವಿ. ಅವಾಗ ಏನಾಗಿರ್ತೀವಿ? ನಾವು ಡಿಟ್ಯಾಚ್ ಆಗಿರ್ತೀವಿ ಅಷ್ಟೇ. ಆವಾಗ ಪಾತ್ರದ ಪ್ರಭಾವನು ಕರ್ಮದ ಪ್ರಭಾವನು ನಿಮ್ಮ ಮೇಲೆ ಬೀಳಲ್ಲ. ಬೀಳೋದಿಲ್ಲ. ಅವಾಗ ಹೇಳಿದಲ್ಲ ಅಕ್ಕವರು, ನೀ ಪಾತ್ರಧಾರಿ ನಾ ಸೂತ್ರಧಾರಿ, ಎಲ್ಲ ಜವಾಬ್ದಾರಿ ಯಾರ್ದು? ಬಾಬಂದೆ ನಿಂದೆ, ನನಗೆ ಸಂಬಂಧ ಇಲ್ಲ. ಇಲ್ಲ. ಅದಕ್ಕೆ ಬಾಬಾ ಸೇವಾಧಾರಿ. ಯಾವುದೇ ಕರ್ಮವನ್ನ ಮಾಡ್ಲಿಕ್ಕೆ ಆಧಾರ ನೀನೇ ಹೊರತು ಮಾಲೀಕ ಯಾರು? ಶಿವಬಾಬಾ. ಬಾಬಾ. ನೋಡಿ, ಕರ್ಮಕ್ಕಾಗ್ಲಿ ಪಾತ್ರಕ್ಕ, ಕರ್ಮದಲ್ಲಿ ಜವಾಬ್ದಾರಿ ಯಾರು? ನಾನು ಜವಾಬ್ದಾರಿ ನಾನು ಆತ್ಮ. ಕರ್ಮ ಮಾಡಿರುವಂತ ಮಾಲೀಕ. ಹೌದಾ? ಸರಿ. ಪಾಠನಲ್ಲಿ ಜವಾಬ್ದಾರ ಯಾರು? ಕರ್ಮ ಮಾಡಿಸುವಂತ ಡೈರೆಕ್ಟರ್. ಸೂತ್ರಧಾರಿ. ಡೈರೆಕ್ಟರ್ ಜವಾಬ್ದಾರಿ. ಓಕೆನಾ? ಈಗ ನಾವ್ ಯಾರ ಹತ್ರ ಮಾಡಿಸ್ಬೇಕು? ಡೈರೆಕ್ಟ್ ಮಾಡಿಸ್ಬೇಕು. ಡೈರೆಕ್ಟರ್ ಹತ್ರ ಮಾಡಿಸ್ಬಿಟ್ರೆ ನಾವೇನಾಗ್ಬಿಟ್ಟಿದೀವಿ? ನಾವೇನಾಗ್ತೀವಿ? ಸೇಫ್. ಸೇಫ್. ಓಕೆ, ಫಿಲ್ಮ್ ಅದು ಸಕ್ಸಸ್ ಆಗ್ಲಿ ಆಗದೆ ಇಲ್ಲ ಅಲ್ವಾ? ನಾನು ಬಾಬಾ ಏನ್ ಪಾತ್ರ- ಹೇಳ್ತಾರೆ? ಬೇರೆಯವ್ರು ನೀನ್ ಈಶ್ವರ ಜ್ಞಾನವನ್ನು ಕೊಡಪ್ಪ, ಅವ್ನ ಬಾಬನ ಮಗು ಆಗ್ಲಿ ಬಿಡ್ಲಿ, ನಿನ್ಗೆ ಸಂಬಂಧ ಇಲ್ಲ. ನಿನ್ ಕೆಲಸವನ್ನು ನೀನ್ ಮಾಡು, ನೀನು ಕೊಟ್ಟಾಗ ನಿನ್ನ ಅಕೌಂಟಲ್ಲಿ ಏನ್ ಜಮಾ ಮಾಡ್ಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ. ಮಾಡ್ತೀನಿ. ಅದಕ್ಕಾಗಿ ಈಗ ಫೈನಲ್ ಏನು ಅಂತಂದ್ರೆ, ಮಾಡುವಂತ ಪ್ರತಿಯೊಂದು ಕರ್ಮ, ಲೌಕಿಕ ಅಲೌಕಿಕ ಏನೇ ಇದ್ದು ಕೂಡ ಬಾಬನ್ ಡೈರೆಕ್ಷನ್ ಅನುಸಾರ, ಬಾಬಾರ ಶ್ರೀಮತ ಅನುಸಾರ ನಾನು ಮಾಡಿದ್ರೆ ನನಗೇನಾಗ್ತಾರೆ? ಐ ಆಮ್ ಆಲ್ವೇಸ್ ಸೇಫ್. ನನ್ನ ವೈಯಕ್ತಿಕ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಳ್ಳೋದಿರ್ಬೋದು, ವಿಕರ್ಮ ವಿನಾಶ ಏನಿದ್ದೂ ಕೂಡ ಪೂರ್ತಿ ಜವಾಬ್ದಾರಿ ಯಾರಿಗೆ? ಬಾಬಾ ಅವ್ರಿಗೆ. ಬಾಬನಿಗೆ ಒಪ್ಪಿಸಿದಾಗ ಏನೇ ಕರ್ಮದ ಫಲಕ್ಕೆ ಜವಾಬ್ದಾರಿ ಯಾರು? ಬಾಬಾ. ಆವಾಗ ಕರ್ಮದ ಮೊದಲು, ಕರ್ಮದ ಸಮಯದಲ್ಲಿ, ಕರ್ಮದ ನಂತರದಲ್ಲಿ ಏನಾಗ್ಬೇಕು? ಎಲ್ಲವನ್ನ ಯಾರಿಗೆ ಒಪ್ಪಿಸ್ಬೇಕು? ಬಾಬನ್ ಒಪ್ಪಿಸ್ಬಿಟ್ಟು ಬಾಬಾ ಡಿಟ್ಯಾಚ್. ಅವ್ರಿಗೆ. ಸರಿ, ಬಾಬಾ ಒಂದು ಫಿಲ್ಮ್ ಮಾಡ್ತಿದ್ದಾರೆ, ನಿಮ್ಮನ್ನ ಪಾರ್ಟಿ ಕರೆದಿದ್ದಾರೆ. ಓಕೆ, ಬಾಬನ ಪ್ಲಾನ್ ಅನುಸಾರ ನೀವು ಮಾಡ್ತಿದ್ದೀರಿ. ಈಗ ಪ್ರಶ್ನೆ, ಬಾಬನ ಫಿಲ್ಮ್ ಯಾವಾಗ ಸಕ್ಸಸ್ ಆಗತ್ತೆ, ಯಾವಾಗ ಫ್ಲಾಪ್ ಆಗ್ತದೆ? ಬಾಬನ್ ಫಿಲ್ಮ್ ಯಾವಾಗ ಸಕ್ಸಸ್ ಆಗ್ತದೆ, ಯಾವಾಗ ಫ್ಲಾಪ್ ಆಗ್ತದೆ? ಇಡೀ ವಿಶ್ವಕ್ಕೆ ಜ್ಞಾನ ಕೊಟ್ಟು ಅವರೆಲ್ಲ ಪರಿವರ್ತನೆ ಆದಾಗ ಸಕ್ಸಸ್ ಆಗುತ್ತೆ. ನಾವು ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ಪಾರ್ಟ್ ಅನ್ನ ಆಗ ಫೇಲ್ ಆಗುತ್ತೆ. ಫೇಲ್ ಆಗ್ತದೆ ಅಲ್ವಾ? ಅಂದ್ರೆ ಬಾಬಾ ಹೇಳಿರುವಂತ ರೀತಿಯಲ್ಲಿ ಸರ್ವ ಸಮರ್ಪಣಾ ಭಾವದಲ್ಲಿ ಕರ್ಮವನ್ನು ಮಾಡಿದ್ರೆ ಫಿಲ್ಮ್ ಏನಾಗ್ತದೆ? ಸಕ್ಸಸ್ ಆಗ್ತದೆ. ಸಕ್ಸಸ್ ಆಗುತ್ತೆ. ನಾನು ಡೈರೆಕ್ಟರ್ ಮಾತು ಕೇಳಿದ್ದೇನೆ, ನೀವು ರೈಟರ್ ಮಾತು ಕೇಳಿದ್ದೇನೆ, ನಾನು ಅಂತ ಮಾಡಿದಾಗ ಏನಾಗ್ತದೆ? ಫೇಲ್. ಎಂದೂ ಕೂಡ ಭಗವಂತನ ಫಿಲ್ಮ್ ಫ್ಲಾಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವರ ಪ್ಲಾನ್ ಅನುಸಾರ ಮಾಡಿದಾಗ. ಈಗ ಹೇಳಿ, ನಮ್ ಪ್ಲಾನ್ ಪ್ರಕಾರ ಮಾಡೋಣ, ಬಾಬನ್ ಪ್ಲಾನ್ ಅನುಸಾರ ಮಾಡೋಣ? ಬಾಬಾ ಅವ್ರ ಪ್ಲಾನ್ ತರನೇ ಮಾಡ್ಬೇಕು. ಮೊದ್ಲು ನಾವು ನಾಟಕ ಮಾಡಿದ್ವಿ, ನಮ್ಮ ಕರ್ಮದ ಲೆಕ್ಕಾಚಾರದ ಅನುಸಾರ ನಾಟಕ ಮಾಡಿದ್ವಿ. ಇವಾಗ ಏನ್ ಮಾಡೋಣ? ಬಾಬಾನ ಪ್ಲಾನಿನ ಅನುಸಾರ ಏನ್ ಮಾಡೋಣ? ನಾಟಕ ಮಾಡ. ನೀವು ಮಾಡ್ತೀರೋ ಬಾಬನ ಹತ್ರ ಮಾಡಿಸ್ತೀರೋ? ಬಾಬಾ ಅವ್ರು ಹೇಳ್ತಾರೆ, ನಾವ್ ಮಾಡ್ತೀವಿ. ಅಲ್ಲ, ನೀವು ಮಾಡ್ಬೇಕು, ಬಾಬನ ಹತ್ರ ಮಾಡಿಸ್ತೀರೋ? ಯಾವ್ದು ಉತ್ತಮ? ಬಾಬಾ ಅವ್ರ ಹತ್ರ ಮಾಡ್ಸೋದು ಉತ್ತಮ. ಉತ್ತಮ ಅಲ್ವಾ? ಯಾಕಂದ್ರೆ ಬಾಬಾ, ನಾವೇನ್ ಹೇಳ್ತೀವಿ, ಅಯ್ಯ ಈ ಡೈಲಾಗ್ ನಮ್ಮ ಹತ್ತೆಲ್ಲ ಮಾಡ್ಲಿಕ್ಕೆ ಆಗಲ್ಲಪ್ಪ, ನೀನೇ ಬಂದ್ಬಿಟ್ಟು ನಿನ್ನ ಪಾತ್ರವನ್ನ ಏನ್ ಮಾಡು, ನೀನೇ ಮಾಡ್ಕೊ. ನೀನೇ ಮಾಡ್ಕೊ. ನಿನಗೆ ತನು ತಾನೇ ಬೇಕು, ಮನ ತಾನೇ ಬೇಕು, ಎಲ್ಲವನ್ನೇನ್ ಮಾಡಿದ್ದಾನೆ? ಕೊಟ್ಟು ಬಿಟ್ಟಿದ್ದಾನೆ. ನಿನ್ನ ಪಾತ್ರ ಏನಿದೆ ನೀನೇ ಮಾಡ್ಕೊ. ಬಾಬನ್ ಮೇಲೆ ನಂಬಿಕೆ ವಿಶ್ವಾಸ ಇದೆ, ಅವನು ಏನು ಮಾಡ್ಕೊಂಡ್ರು ಕೂಡ ಆ ಫಿಲ್ಮ್ ಇಂದ ಬರೋ ಎಲ್ಲ ಲಾಭ ಯಾರಿಗೆ ಸಿಗ್ತದೆ? ನಮಗ್ ಸಿಕ್ಕೇ ಸಿಗುತ್ತೆ. ನನಗೆ ಸಿಗ್ತದೆ. ಅಂದ್ಮೇಲೆ ಏನ್ ಮಾಡಿರೋದು? ಎಲ್ಲವನ್ನ ಯಾರಿಗೆ ಒಪ್ಸ್ಬಿಡೋದು? ಶಿವಬಾಬಾ ಅವ್ರಿಗೆ. ಅವಾಗ ನಿಮ್ಗೆ ಕನ್ಫ್ಯೂಸನ್ ಇಲ್ಲ, ಕರ್ಮನೋ ನಾಟಕನೋ, ಪ್ರತಿಯೊಂದನ್ನು ಕೂಡ ಯಾರಿಗೆ ಒಪ್ಸ್ಬಿಡೋದು? ಬಾಬಾ ಅವ್ರಿಗೆ. ಯಾರಿಗೆ ಒಪ್ಸ್ಬೇಕು? ಕಾರುಣ್ಯಕ್ಕ ಬಾಬನಿಗೆ ಒಪ್ಪಿಸ್ಬಿಟ್ಟು ಬಾಬನ ಹತ್ರ ಮಾಡಿಸ್ಬಿಟ್ರೆ ಓಕೆ, ಮನೇಲಿ ಇದ್ದಾಗ ಮಾತ್ರ ಬಾಬಾ ಅಲ್ಲ, ನೀವು ಆಫೀಸಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಬಾಬಾ ಇವತ್ತಿನೆಲ್ಲ ಕೆಲಸವ ನೀನೇ ಮಾಡಿ ಅಂತ ಹೇಳ್ಬಿಡಿ. ಸರಿನಾ? ಎಲ್ಲ ಮಾಡಿಸ್ಬಿಟ್ಟು ಏನ್ ಮಾಡ್ಬೇಕು? ಥ್ಯಾಂಕ್ ಯು. ಎಲ್ಲ ಆದ್ಮೇಲೆ ಸಂಬಳ ಬಂದಾಗ ಮಾತ್ರ ನಂದು ಅಂತ ಹೇಳ್ಬಾರ್ದು. ಎಲ್ಲಾ ಬೆಳಗಿಂತ 1 ತಿಂಗಳವರೆಗೆ ಎಲ್ಲ ಅಪ್ಪನ ಹತ್ರ ಮಾಡಿಸ್ಬಿಟ್ಟು ಸಂಬಳ ಬಂದಾಗ ಮಾತ್ರ ನಂದು, ನಿನ್ಗೆ ಯಾಕೆ ಕೇಳ್ಬೇಕು ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ. ಹೇಳ್ತಾರೆ, ಸಂಬಳನೂ ಕೂಡ ಖರ್ಚು ಮಾಡೋ ಜವಾಬ್ದಾರಿ ನಿನ್ನದೇ ಅಂತ ಒಪ್ಪಿಸಿದಾಗ ಮುಂದಿನ ತಿಂಗಳು ನಿಮ್ ಜೊತೆಗೆ ನಿಮ್ಮಪ್ಪ ಇರ್ತಾರೆ.
ಒಂದ್ ತಿಂಗಳು ಚೆಕ್ ಮಾಡ್ತಾರೆ, ಸರಿನಾ? ಮುಂದಿನ ತಿಂಗಳು ಅವ್ರು ನೀವು ಸಂಬಳ ಬಂದಾಗ ನಂದು ಅಂತಂದ್ರೆ ಮುಂದಿನ ತಿಂಗಳು ನಿಮ್ಮಪ್ಪ ನಿಮ್ ಜೊತೆಗೆ ಬರೋದಿಲ್ಲ. ಬರೋದಿಲ್ಲ. ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನು ನಾವೇನ್ ಮಾಡ್ಬೇಕು? ಬಾಬನಿಗೆ ಒಪ್ಪಿಸ್ಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಜ್ಞಾನವನ್ನು ಅಪ್ಲೈ ಮಾಡ್ತಾ 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 ಮುಂದೆ ನಾವೇನಾಗ್ಬೇಕು? ಎಲ್ಲವನ್ನು ಯಾರ ಹತ್ರ ಮಾಡಿಸ್ಬೇಕಾಗ್ತದೆ? ಬಾಬನ ಹತ್ರ. ಬಾಬನ ಹತ್ರ ನಾವು ಮಾಡಿಸಿದಾಗ ಅದನ್ನ ಡಿಫ್ರೆನ್ಸಿಯೇಷನ್ಸ್ ಮಾಡುವಂತ ಅವಶ್ಯಕತೆ ನಮ್ಗೆ ಇರೋದಿಲ್ಲ. ಕರನ್ ಕರಾವನ ಹಾರ್ ಕರಾರಹ ಹೇ. ಮಾಡಿ ಮಾಡಿಸೋದು ಹೇಳೋನು ಅವನೇ, ಮಾಡೋನು ಅವನು. ಹುಕುಮಿ ಹುಕುಂ ಚಲಾರಹ, ಸರಿನಾ? ಅದಕ್ಕಾಗಿ ನಾವು ಡಿವಿಷನ್ ಮಾಡೋದು ಬೇಡ. ಯಾರ ಹತ್ರ ಮಾಡಿಸೋಣ? ಬ್ರಹ್ಮ ಬಾಬಾ ಹೇಗೆ ಶಿವ ಬಾಬನ ಹತ್ರ ಮಾಡಿಸಿದ್ರು ಹಾಗೆ ನಾವು ಕೂಡ ಏನ್ ಮಾಡೋಣ? ಎಲ್ಲಾ ಕರ್ಮವನ್ನ ಬಾಬನ ಹತ್ರ ಮಾಡಿ ಆ ಕರ್ಮದ ಸರ್ಕಲ್ ಇಂದ, ನಾಟಕದ ಸರ್ಕಲ್ ಇಂದ ನಾವೇನ್ ಮಾಡೋಣ? ಹೊರಗಡೆಗೆ ಬಂದ್ಬಿಡೋಣ. ತಂದ್ಬಿಡೋಣ. ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇದು ಪಾತ್ರನೋ, ಇದು ಡ್ರಾಮಾನೋ, ಇದು ಕರ್ಮನೋ ಅಂತ ನಾವೇನ್ ಮಾಡೋದು ಬೇಡ, ಬರೋದು ಬೇಡ. ಬಾಬನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ನಾಟಕ ಮಾಡೋ ಜವಾಬ್ದಾರಿ ಯಾರಿಗೆ ಕೊಡೋಣ? ಬಾಬಾ ಅವ್ರಿಗೆ. ಏನಾದ್ರು ಮಾಡ್ಕೊಳಪ್ಪ ನೀನು. ನಾಟಕನಾದ್ರೂ ಮಾಡು, ಕರ್ಮನಾದ್ರೂ ಮಾಡು. ನನ್ನ ಅಕೌಂಟ್ ಅಲ್ಲಿ ಮಾತ್ರ ಏನಾಗಿರ್ಬೇಕು? ಬಂದ್ಬಿದ್ದೋಗ್ಬೇಕು. ಇನ್ಕಮ್ ಬರ್ತಾ ಇರ್ಬೇಕು, ನನ್ನ ಲೆಕ್ಕಾಚಾರ ಕ್ಲಿಯರ್ ಆಗ್ತಾ ಇರ್ಬೇಕು. ನೀನೇನ್ ಬೇಕಾದ್ರೂ ಏನ್ ಮಾಡ್ಬೋದು? ಮಾಡ್ಕೊಳ್ಬೋದು. ಅದೇ ಇದೆಲ್ಲ ಮಾಡ್ಬೇಕಾದ್ರೆ ಅಣ್ಣ ಸದಾ ನೆನಪಿನಲ್ಲಿರ್ಬೇಕು. ಆ ನೆನಪು ಬಿಟ್ಬಿಟ್ಟು ನಾವು ಲೌಕಿಕ ಕಾರ್ಯದಲ್ಲಿ ಇದ್ಬಿಟ್ರೆ ಅಂದ್ರೆ ಏನಾಗತ್ತ ಕೊರೆ, ಮೊದಲು ನಾವು ಕರ್ಮ ಅಂತ ಬಂಧನದಲ್ಲಿ ಬಂದಿದ್ವಲ್ಲ, ಅಲ್ಲಿಂದ ನಾಟಕಕ್ಕೆ ಬರ್ಬೇಕು ನಾವು. ಮೊದಲು ಕರ್ಮ ಅಂತ ನಾನೇ ಮಾಡ್ಬೇಕು, ನಂದೇ ಜವಾಬ್ದಾರಿ ಅಂತ ಆ ಟೆನ್ಷನ್ ತಲೆ ಮೇಲೆ ಇಟ್ಕೊಂಡು ಹೋಗ್ತಿದ್ವಲ್ಲ, ಅದರಿಂದ ನಾವೇನ್ ಮಾಡ್ಬೇಕು? ನಾಟಕದಲ್ಲಿ ಬರ್ಬೇಕು. ನಾಟಕದಲ್ಲಿ ಬರ್ತಾ ಬರ್ತಾ ನಿಧಾನಕ್ಕೆ ಬಾಬನ ಎದುರುಗಡೆ ಏನಾಗ್ಬೇಕು? ಸರೆಂಡರ್ ಆಗ್ಬೇಕು. ಆಗ್ತಾ ಹೋಗ್ಬೇಕು. ಅವಾಗ ಆ ನಾಟಕದ ಸರ್ಕಲ್ ಅಲ್ಲೂ ಕೂಡ ನಾವೇನಾಗೋದಿಲ್ಲ, ಬರೋದಿಲ್ಲ. ಯಾಕಂತಂದ್ರೆ ನಾಟಕದಲ್ಲೂ ಕೂಡ ಪಾತ್ರ ಯಾರು ಮಾಡ್ಬೇಕು? ನಾನೇ. ಅಲ್ಲಿ ಬಾಬಾ ಮಾಡ್ತಿದ್ದಾಗ ನಂದು ಅಂತ ಏನೂ ಇಲ್ವಲ್ಲ. ನೀವು ಮಾಡ್ದಾಗ ತಾನೇ ಪಾತ್ರ ಅಂತ ಬರ್ತದೆ, ಕರ್ಮ ಅಂತ ಬರ್ತದೆ. ಅಲ್ಲಿ ನಾನು ಇರಬಾರ್ದು. ಪ್ರತಿದಿನ ನಾನೇನಾಗ್ತಾ ಇರ್ಬೇಕು? ನಾನು ನನ್ನದ್ರೊಡನೆ ಸಾಯ್ತಾ ಹೋಗ್ಬೇಕಾಗ್ತದೆ, ಸುಡ್ತಾ ಹೋಗ್ಬೇಕಾಗ್ತದೆ. ಹೀಗೆ ಒಂದೊಂದೊಂದೊಂದು ಅಂತ ಏನಿದೆ ಹೇಳಿ ಅಲ್ಲಿ ಹಂತ. ಮೊದಲು ನಾನು ಮಾಡಿದಾಗ ದೇಹಾಭಿಮಾನದಲ್ಲಿ ಬಂದಾಗ ಅದು ನನಗೆ ವಿಕರ್ಮ ಆಗ್ತಾ ಇತ್ತು. ಸರಿ, ಆತ್ಮಜ್ಞಾನ ಬಂದಾಗ ನಾವೇನ್ ಮಾಡ್ತೀವಿ? ನಾಟಕ ಅಂತ ಅಪ್ಲೈ ಮಾಡ್ತೀವಿ. ಅವಾಗ ಏನಾಯ್ತು? ಎದುರುಗಡೆ ವ್ಯಕ್ತಿಯ ಪ್ರಭಾವ ನಮ್ಮ ಮೇಲೆ ಬಿದ್ದಿಲ್ಲ. ಅದೇ ಮುಂದಿನ ಹಂತಕ್ಕೆ ನಾವು ಹೋದಾಗ ಏನಾಗ್ತದೆ? ಸುಕರ್ಮ ಆಗುತ್ತೆ. ನಾವೇನು ಮಾಡ್ಬೇಕಂತ ತಿಳಿಸೋದಿಲ್ಲ. ನಾವೇನಾಗಿರ್ತೀವಿ? ಆರಾಮಾಗಿರ್ತೀವಿ. ಯಾಕೆ ಹೇಳಿ? ಬೆಳಿಗ್ಗೆ ಎದ್ದ ಕಸ ಗುಡಿಸೋದಮ್ಮ, ಪಾತ್ರ ತೊಳೆದಮ್ಮ, ಇಡ್ಲಿ ವಡ ಮಾಡ್ಕೊಡೋದಮ್ಮ ಅಲ್ವಾ? ಕರುಣಕ್ಕ ನಿಮ್ ಕೆಲ್ಸ ಏನು? ಅನುಭವಿಸ್ತಾ ಇರ್ತೀವಿ ಅಷ್ಟೇ. ತಿನ್ಕೊಂಡು ಮೊನ್ನೆ ಮಧ್ಯಾಹ್ನಕ್ಕೆ ತಗೊಂಡು ಹೋದ್ರೆ ಆಯ್ತು, ಅಷ್ಟೇ ಕೆಲಸ. ಅದೇನ್ ಕೆಲಸ ಇಲ್ಲ ಅಲ್ವಾ? ಅಷ್ಟೆಲ್ಲ ಮಾಡಿದ್ಮೇಲೆ ಏನ್ ಮಾಡ್ಬೇಕು? ಸಂಬಳ ತಂದ್ಬಿಟ್ಟು ಯಾರ ಕೈಲಿ ಕೊಡ್ಬೇಕು? ಅಕ್ಕವ್ರೆ ಅಮ್ಮನ ಕೈಲಿ. ಆವಾಗ ಮಾತು ನಾನು ಅದಂತ ಕೊಡ್ತೇನೆ ಇದಂತ ಕೊಡ್ತೇನೆ ಅಂತ ಏನ್ ಮಾಡುವಂಗಿಲ್ಲ, ಹೇಳೋಗಿಲ್ಲ. ಹೇಳುವಂಗಿಲ್ಲ. ಓಕೆ, ಓಂ ಶಾಂತಿ. ಓಂ ಶಾಂತಿ.